ನಮಸ್ತೆ ಸ್ನೇಹಿತರೆ, ನಾವು ದ್ವಿತೀಯ BA ಕನ್ನಡ ಭಾಷಿಕ ಆರಂಭದಿಂದ ಅಭ್ಯಾಸವನ್ನು ಮಾಡ್ತಾ ಇರುವಂಥದ್ದು. ಕನ್ನಡ ಭಾಷಿಕ ಪುಸ್ತಕದಲ್ಲಿ 2 ಪುಸ್ತಕಗಳನ್ನು ಕಾಣ್ಬೋದು. ಅದು ಬ್ಲಾಕ್ 1, 2 ಒಂದು ಪುಸ್ತಕ, ಬ್ಲಾಕ್ 3, 4 ಇನ್ನೊಂದು ಪುಸ್ತಕ. ಈ ರೀತಿಯಾಗಿ 2 ಪುಸ್ತಕಗಳನ್ನು ಕಾಣ್ಬೋದು. ನಾವು ಒಂದು ಪುಸ್ತಕ ಆದ ನಂತರ ಮತ್ತೊಂದು ಪುಸ್ತಕದ ಅಭ್ಯಾಸಗಳನ್ನು ಮಾಡುವ. ಈಗ ಆರಂಭದಲ್ಲಿ ನಾವು ಕನ್ನಡ ಭಾಷಿಕ ಭಾಗ 1 ಮತ್ತು 2ರ ಪುಸ್ತಕವನ್ನು ನೋಡುವ. ಇದರಲ್ಲಿ ಮುಖ್ಯವಾಗಿರುವಂತಹ ಪ್ರಶ್ನೆಗಳು, ಎಷ್ಟು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳು ಅಂತ ಹೇಳ್ತಾ ಹೋಗ್ತೇನೆ. ಅದನ್ನು ನೀವು ಗುರುತು ಹಾಕ್ಕೊಳ್ಳಿ. ಈಗಾಗಲೇ ಓದಲಿಕ್ಕೆ ಆರಂಭ ಮಾಡಿದವರು, ಗುರುತನ್ನು ಹಾಕ್ಕೊಂಡಿರುವವರು ಆ ರೀತಿಯಾಗಿ ಗುರುತು ಇರಲಿ. ಯಾರೆಲ್ಲ ಆರಂಭದಿಂದ ಈಗ ಓದ್ತಾ ಇದ್ದೀರಾ, ಯಾರೆಲ್ಲ ಓದಲಿಕ್ಕೆ ಆರಂಭ ಮಾಡಲಿಲ್ವೋ ಅವರೆಲ್ಲರೂ ಕೂಡ ಏನು ಮಾಡಿ, ನೀವು ಮೊದಲಿಗೆ ಈ ಕನ್ನಡ ಭಾಷಿಕ ದ್ವಿತೀಯ BA ಕನ್ನಡ ಭಾಷಿಕವನ್ನು ತೆರೆದುಕೊಂಡು ನಂತರ ಓಪನ್ ಮಾಡಿಕೊಂಡು ಪ್ರಾಚೀನ ಕನ್ನಡ ಕಾವ್ಯ ಮತ್ತು ಸಣ್ಣ ಕಥೆಗಳಲ್ಲಿ ಬಂದಿರುವಂತಹ 5 ಅಂಕದ ಪ್ರಶ್ನೆ, 10 ಅಂಕದ ಪ್ರಶ್ನೆಯನ್ನು ಗುರುತನ್ನು ಹಾಕಿಕೊಳ್ಳುವ. ಇದರಲ್ಲಿ ಮೊದಲಿಗೆ ಬ್ಲಾಕ್ 1ರಲ್ಲಿ ಪ್ರಾಚೀನ ಕನ್ನಡ ಕಾವ್ಯ ಬರುವಂಥದ್ದು. ಇದು 30 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಪ್ರಾಚೀನ ಕನ್ನಡ ಕಾವ್ಯದಿಂದ 30 ಅಂಕಕ್ಕೆ ಪ್ರಶ್ನೆಗಳು ಬರುವಂಥದ್ದು. ಇನ್ನು ಸಣ್ಣ ಕಥೆಗಳು ಕೂಡ ಇರುವಂಥದ್ದು. ಇದರಲ್ಲಿ ಯಾವುದೆಲ್ಲ ಮುಖ್ಯವಾಗಿರುವಂಥದ್ದು ಅಂದರೆ, ಕೃಷ್ಣ ಸಂಧಾನ 5 ಅಂಕಕ್ಕೆ ಬಂದಿದೆ. ದುರ್ಯೋಧನನ ವಿಲಾಪ 10 ಅಂಕಕ್ಕೆ ಬಂದಿರುವಂಥದ್ದು. ಅಮೃತಮತಿ ಪ್ರಸಂಗ 5 ಅಂಕಕ್ಕೆ ಕೇಳಿದ್ದಾರೆ. ಸಾಮಾಜಿಕ ವಚನಗಳಲ್ಲಿ ಬಸವಣ್ಣನವರ ವಚನ ಇರ್ಬೋದು, ಅಕ್ಕ ಮಹಾದೇವಿಯವರ ವಚನ ಕೂಡ 5 ಅಂಕಕ್ಕೆ ಕೇಳಿದ್ದಾರೆ. ಇನ್ನು ಘಟಕ 3ರಲ್ಲಿ ಪ್ರಭುದೇವರ ರಗಳೆಗಳ ಮಹತ್ವ 5 ಅಂಕಕ್ಕೆ ಕೇಳಿದ್ದಾರೆ. ಭರತ ಬಾಹುಬಲಿ ಪ್ರಸಂಗವನ್ನು 10 ಅಂಕಕ್ಕೆ ಕೇಳಿದ್ದಾರೆ. ದರೆಗೊಬ್ಬ ದಾನಶೂರ ಕರ್ಣನೆಂದಾದ ಪರ್ವ 5 ಅಂಕಕ್ಕೆ ಕೇಳಿರುವಂಥದ್ದು. ಸಣ್ಣ ಕಥೆಗಳು ವೆಂಕಟಶಾಮಿಯ ಪ್ರಣಯ 10 ಅಂಕಕ್ಕೆ, ಧನ್ವಂತರಿಯ ಚಿಕಿತ್ಸೆ 10 ಅಂಕಕ್ಕೆ, ಮನುವಿನ ರಾಣಿ 10 ಅಂಕಕ್ಕೆ, 5 ಅಂಕಕ್ಕೆ ಮತ್ತೊಮ್ಮೆ 10 ಅಂಕಕ್ಕೆ ಕೇಳಿದ್ದಾರೆ. ಶವದ ಮನೆ 5 ಅಂಕಕ್ಕೆ, ಗಾಂಧಿ 5 ಅಂಕಕ್ಕೆ, ರೊಟ್ಟಿ 5 ಅಂಕಕ್ಕೆ, ಮಾರಿಕೊಂಡವರು 10 ಅಂಕಕ್ಕೆ. 3 ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ಮಾರಿಕೊಂಡವರ ಪ್ರಶ್ನೆ 10 ಅಂಕಕ್ಕೆ ಬಂದಿರುವಂಥ ಒಂದು ಸಣ್ಣ ಕತೆ. ಕೃಷ್ಣೇಗೌಡರ ಆನೆ 5 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ. ಇವಿಷ್ಟನ್ನು ನೀವು ಮೊದಲಿಗೆ ಗುರುತನ್ನು ಹಾಕ್ಕೊಳ್ಳಿ. ನಿಮಗೆ ಕನ್ನಡ ಭಾಷಿಕ ಪ್ರಶ್ನೆ ಪತ್ರಿಕೆಯು ಯಾವ ರೀತಿ ಬರ್ತದೆ ಎನ್ನುವಂಥದ್ದನ್ನು ನಾನು ತೋರಿಸ್ತೇನೆ. ದ್ವಿತೀಯ BA BComನಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವವರು ಹಳೆಯ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಸಿಕ್ಕಿದರೆ ನೀವು ಅಲ್ಲಿ ನೋಡಿರ್ತೀರ. ಇನ್ನು ತುಂಬ ಜನರಿಗೆ ಪ್ರಶ್ನೆ ಪತ್ರಿಕೆಯನ್ನು ನೋಡಲಿಲ್ಲ, ಯಾವ ರೀತಿ ಬರ್ತದೆ ಅಂತ ಗೊತ್ತಿಲ್ಲ ಅಂತ ಅನ್ನುವರು ಒಮ್ಮೆ ನಾನು ತೋರಿಸುವಂತಹ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಳ್ಳಿ ಸ್ನೇಹಿತರೆ. ಇಲ್ಲಿದೆ ನೋಡಿ, ದ್ವಿತೀಯ BA ಅಥವಾ BComನವರಿಗೆ ಇರುವಂತಹ ಕನ್ನಡ ಭಾಷಿಕದ ಒಂದು ಪ್ರಶ್ನೆ ಪತ್ರಿಕೆ. ಸವಿಸ್ತರ ಮತ್ತು ಅವಿಸ್ತರ ಪಠ್ಯಗಳು ಇರುವಂಥದ್ದನ್ನು ಕಾಣ್ಬೋದು. ಪ್ರಾಚೀನ ಕನ್ನಡ ಕಾವ್ಯ, ಸಣ್ಣ ಕಥೆಗಳು, ಗದ್ಯ ಸಂಪದ, ವಿಮರ್ಶೆ ಬರುವಂಥದ್ದು. ಇದು ವಿಭಾಗ A ಪ್ರಾಚೀನ ಕನ್ನಡ ಕಾವ್ಯದಿಂದ ಕೇಳಿದ್ದಾರೆ. ಪ್ರಾಚೀನ ಕನ್ನಡ ಕಾವ್ಯ ಇಲ್ಲಿ 20 ಅಂಕಕ್ಕೆ ಪ್ರಶ್ನೆಗಳು ಬಂದಿರುವಂಥದ್ದು. ಕೆಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಬದಲಾವಣೆಗಳು ಇರ್ಬೋದು. ಆರಂಭದಲ್ಲಿ ಸಂದರ್ಭ ಸಹಿತ ವಿವರಿಸಲಿಕ್ಕೆ ಯಾವುದಾದ್ರೂ ಒಂದನ್ನು ನಾವು ಸಂದರ್ಭ ಸಹಿತಕ್ಕೆ ವಿವರಿಸಬೇಕು. ಅದಾದ ನಂತರ 10 ಪದಗಳಿಗೆ ಅರ್ಥವನ್ನು ಬರೀಲಿಕ್ಕೆ ಇರ್ತದೆ. ಈ ಅರ್ಥಗಳು ಯಾವ ಭಾಗದಿಂದ ಕೊಡ್ತಾರೆ, ಎಲ್ಲಿ ಆ 10 ಪದಗಳಿಗೆ ಅರ್ಥಗಳನ್ನೆಲ್ಲ ನಾವು ಎಲ್ಲಿಂದ ಹುಡುಕಬೇಕು ಎನ್ನುವಂಥದ್ದನ್ನೆಲ್ಲ ಪಾಠವನ್ನು ವಿವರಿಸ್ತಾ ಹೋಗಬೇಕಾದ್ರೆ ನಾನು ನಿಮಗೆ ತಿಳಿಸ್ತೇನೆ. ನಾವು ಮೊದಲಿಗೆ ಪ್ರಾಚೀನ ಕನ್ನಡ ಕಾವ್ಯವನ್ನೇ ಕಲಿತಾ ಹೋಗುವ. ಪ್ರಾಚೀನ ಕನ್ನಡದ ಕಾವ್ಯಕ್ಕೆ ಬಂದಾಗ ನೀವು ಸಂದರ್ಭ ಸಹಿತ ಕೂಡ ವಿವರಿಸಬೇಕು, ಅರ್ಥವನ್ನು ಕೂಡ ಬರೀಬೇಕಾಗ್ತದೆ. ಹಾಗೆ ಸಂದರ್ಭ ಸ್ವಾರಸ್ಯವನ್ನು ವಿವರಿಸಲಿಕ್ಕೆ ಇರ್ತದೆ. ಅದು 2.5 ಅಂಕಗಳು ಇರುವಂಥದ್ದು. 2ಕ್ಕೆ ಸಂದರ್ಭ ಸ್ವಾರಸ್ಯವನ್ನು ಬರೀಲಿಕ್ಕೆ ಇರ್ತದೆ. ಹಾಗೆ ಟಿಪ್ಪಣಿ ಬರೀಲಿಕ್ಕೆ ಇರ್ತದೆ. ಟಿಪ್ಪಣಿ ಬರಲಿಕ್ಕೆ ಯಾವುದಾದ್ರೂ ಒಂದು ವಿಷಯಕ್ಕೆ ಟಿಪ್ಪಣಿ ಬರೀಬೇಕು. ಅದು 5 ಅಂಕದ ಪ್ರಶ್ನೆ ಇರುವಂಥದ್ದು. ನಂತರ ವಿಭಾಗ B ಅನ್ನು ನೋಡಿದರೆ ಅಲ್ಲಿ ನಿಮಗೆ ಬರುವಂಥದ್ದು ಪ್ರಾಚೀನ ಕನ್ನಡ ಕಾವ್ಯ ಮತ್ತು ಸಣ್ಣ ಕಥೆಗಳು. ಈಗ ಒಟ್ಟಿಗೆ 30 ಅಂಕಕ್ಕೆ ಬರ್ತದೆ. ಅಂದರೆ ಈ ಒಂದು ಪುಸ್ತಕ ಪ್ರಾಚೀನ ಕನ್ನಡ ಕಾವ್ಯ
ಮತ್ತು ಆರಂಭದಲ್ಲಿ ಏನು ಮಾಡಿರ್ತಾರೆ ಅಂದರೆ ಕೇವಲ ಪ್ರಾಚೀನ ಕನ್ನಡ ಕಾವ್ಯದಿಂದ ಮಾತ್ರ ಪ್ರಶ್ನೆಗಳು ಬರುವಂಥದ್ದು. ಯಾವುದರೆಲ್ಲ ಬರ್ತದೆ ನೋಡಿ, ಆರಂಭದಲ್ಲಿ ವಿಭಾಗ ಎಯಲ್ಲಿ ಅವರು ಹಾಕಿದ್ದಾರೆ ನೋಡಿ, ಪ್ರಾಚೀನ ಕನ್ನಡ ಕಾವ್ಯದಿಂದ ಮಾತ್ರ 20 ಅಂಕಕ್ಕೆ ಬರುವಂಥದ್ದು. ಅದು ಸಂದರ್ಭ ಸಹಿತ, ಆಮೇಲೆ ಅರ್ಥ, ಅದಾದ ಮೇಲೆ ಸಂದರ್ಭ ಸ್ವಾರಸ್ಯ, ಅದಾದ ಮೇಲೆ ಟಿಪ್ಪಣಿ. ಇದೆಲ್ಲ ಒಂದು ರೀತಿಯ ಒಂದು ಗ್ರಾಮರ್ ಅಂತ ಹೇಳ್ಬೋದು. ಅದಾದ ನಂತರ ವಿಭಾಗ ಬಿಗೆ ಬಂದಾಗ ಅವರು ಕೊಟ್ಟಿರುವಂಥದ್ದು ಇಲ್ಲಿ ನೋಡಿ ಹೆಡ್ಡಿಂಗಲ್ಲಿ ಪ್ರಾಚೀನ ಕನ್ನಡ ಕಾವ್ಯ ಮತ್ತು ಸಣ್ಣ ಕಥೆಗಳು, ಒಟ್ಟು 30 ಅಂಕಕ್ಕೆ. ಇಲ್ಲಿ ಒಟ್ಟು ಅಂದಾಗ ಒಂದು ಪುಸ್ತಕ ಸಂಪೂರ್ಣವಾಗಿ ಪ್ರಾಚೀನ ಕನ್ನಡ ಕಾವ್ಯ ಮತ್ತು ಸಣ್ಣ ಕಥೆ ಎರಡು ಜೊತೆಯಾಗಿ 30 ಅಂಕಕ್ಕೆ ಅವರು ಕೇಳುವಂಥದ್ದು. ಇಲ್ಲಿ 30 ಅಂಕಕ್ಕೆ ಅವರು ಪ್ರಶ್ನೆಯನ್ನಷ್ಟೇ ಕೇಳುವಂಥದ್ದು. ಇಲ್ಲೀಗ ಸಂದರ್ಭ ಸ್ವಾರಸ್ಯ ಆಗಲಿ ಅರ್ಥ ಆಗಲಿ ಯಾವುದು ಕೂಡ ಇರೋದಿಲ್ಲ. ಇಲ್ಲಿ ಕೇವಲ ಪ್ರಶ್ನೆಗಳು ಮಾತ್ರ ಇರುವಂಥದ್ದು. ಒಂದು 10 ಅಂಕಕ್ಕೆ ಕೊಟ್ಟಿರ್ತಾರೆ, ಒಂದು ಪ್ರಶ್ನೆಗೆ ಉತ್ತರಿಸಿ ಅಂತ ಅದು ಪ್ರಾಚೀನ ಕನ್ನಡ ಕಾವ್ಯದಿಂದ ಕೊಡ್ತಾರೆ. ಅದಾದ ನಂತರ ಏನು ಮಾಡ್ತಾರೆ ಅಂದರೆ ಇಲ್ಲಿ ಸಣ್ಣ ಕಥೆಯನ್ನು ಕೊಟ್ಟಿರ್ತಾರೆ. ಸಣ್ಣ ಕಥೆಗಳಲ್ಲಿ 4 ಕೊಟ್ಟಿರ್ತಾರೆ, ನಾವು 2ಕ್ಕೆ ಉತ್ತರವನ್ನು ಬರೀಬೇಕು. ಇಲ್ಲಿ ಕೂಡ ಒಂದು ಪ್ರಶ್ನೆಗೆ 10 ಅಂಕಗಳಿರ್ತದೆ. ಇಲ್ಲಿ ಕೂಡ ಒಂದು ಪ್ರಶ್ನೆಗೆ 10 ಅಂಕಗಳು. ಇಲ್ಲಿ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು, ಇಲ್ಲಿ 2 ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಅಷ್ಟೇ. ಇದು ಸಣ್ಣ ಕಥೆಗಳಿಂದ ಬರುವಂಥದ್ದು, ಇದು ಪ್ರಾಚೀನ ಕನ್ನಡ ಕಾವ್ಯದಿಂದ ಬರುವಂಥದ್ದು. ಇನ್ನು ಗದ್ಯ ಸಂಪದ ಮತ್ತು ವಿಮರ್ಶೆಯು ಮತ್ತೊಂದು ಪುಸ್ತಕದಲ್ಲಿರುವಂಥದ್ದು, ಅದು ವಿಭಾಗ ಸಿಯಲ್ಲಿ ಬಂದಿರುವಂಥದ್ದು. ಇಲ್ಲಿ ಕೂಡ ಹಾಗೆ ಗದ್ಯ ಸಂಪದ ಮತ್ತು ವಿಮರ್ಶೆಯಲ್ಲಿ ಕೂಡ ಹಾಗೆ ಸ್ನೇಹಿತರೆ, ಸಂದರ್ಭ ಸ್ವಾರಸ್ಯ ಇಲ್ಲ, ಸಂದರ್ಭ ಸಹಿತ ಇಲ್ಲ, ಅರ್ಥ ಬರೀಲಿಕ್ಕಿಲ್ಲ, ಯಾವುದೇ ಗ್ರಾಮರ್ ವಿಷಯ ಇಲ್ಲ. ಇಲ್ಲಿ ಕೇವಲ ಪ್ರಶ್ನೋತ್ತರವನ್ನು ಬರೆಯುವಂಥದ್ದು ಅಥವಾ ಟಿಪ್ಪಣಿಯನ್ನು ಬರೀಲಿಕ್ಕೆ ಕೊಟ್ಟಿರ್ತಾರೆ. ಟಿಪ್ಪಣಿ ಬರೆಯುವುದು ಅಂತ ಹೇಳಿದರೆ ನಾವು ಒಂದು ರೀತಿಯ ಬರಿತಾ ಹೋಗುವಂಥದ್ದು, ಆ ವಿಚಾರದ ಬಗ್ಗೆ ನಿಮಗೆ ಏನೆಲ್ಲ ವಿಷಯಗಳು ಗೊತ್ತಿದೆಯೋ ಅದನ್ನೆಲ್ಲ ಬರಿತಾ ಹೋಗುವಂಥದ್ದನ್ನು ನಾವು ಟಿಪ್ಪಣಿ ಅಂತ ಅಲ್ಲಿ ಹೇಳ್ತೇವೆ. ಇಲ್ಲಿ ಕೂಡ ಹಾಗೆ ಆರಂಭದಲ್ಲಿ ಗದ್ಯ ಸಂಪದದಿಂದ ಪ್ರಶ್ನೆಯನ್ನು ಕೇಳ್ತಾರೆ. ಇದು ಗದ್ಯ ಸಂಪದದಿಂದ ಬಂದಿರುವಂತಹದ್ದು ಪ್ರಶ್ನೆ. ಅದಾದ ನಂತರ ವಿಮರ್ಶೆಗೆ ಬರ್ತದೆ. ವಿಮರ್ಶೆಯಲ್ಲಿ ಕೂಡ ನಾವು ಇಲ್ಲಿ ಅವರು ವಿಮರ್ಶೆಗೆ ಕೂಡ ಮಿಕ್ಸ್ ಮಾಡಿ ಎಲ್ಲವನ್ನು ಕೂಡ ಇಲ್ಲಿ ಕೊಟ್ಟಿರುವಂಥದ್ದನ್ನು ಕಾಣ್ಬೋದು. ಅದರಿಂದ 2ನೇ ಪುಸ್ತಕ ಗದ್ಯ ಸಂಪದ ಮತ್ತು ವಿಮರ್ಶೆಯಲ್ಲಿ ನೀವು ಸಂದರ್ಭ ಸಹಿತ ಮತ್ತು ಅರ್ಥ ಯಾವುದೂ ಇರುವುದಿಲ್ಲ. ಅದರಿಂದ ನೇರವಾಗಿ ಅದರ ವಿವರಣೆಯನ್ನು, ಅದರ ವಿಚಾರವನ್ನು ಕಲಿತಾ ಹೋದರೆ ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರೀಲಿಕ್ಕೆ ಸಹಾಯ ಆಗ್ತದೆ. ಯಾವುದೇ ರೀತಿಯ ಕಷ್ಟ ಆಗೋದಿಲ್ಲ. ಇಲ್ಲಿ ಮೊದಲನೇದು 10 ಅಂಕಕ್ಕೆ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಲಿಕ್ಕೆ, ಅದಾದ ನಂತರ 5 ಅಂಕಕ್ಕೆ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು, ಅದಾದ ನಂತರ ಮತ್ತೊಂದು 10 ಅಂಕಕ್ಕೆ, ಮತ್ತೊಂದು 5 ಅಂಕಕ್ಕೆ, ಈ ರೀತಿಯಾಗಿ ಪ್ರಶ್ನೆಗಳು ಬರುವಂಥದ್ದು. ಅದರಿಂದ ಇಲ್ಲಿ ಮುಖ್ಯವಾಗಿ ಹೆಚ್ಚು ಅಂಕಕ್ಕೆ ಬರುವಂತಹ ವಿಭಾಗ ಅಂದರೆ ಪ್ರಾಚೀನ ಕನ್ನಡ ಕಾವ್ಯ ಮತ್ತು ಸಣ್ಣ ಕಥೆಗಳನ್ನು ನಾವು ಆರಂಭದಲ್ಲಿ ಅಭ್ಯಾಸವನ್ನು ಮಾಡಬೇಕು. ಯಾಕಂದರೆ ಹೆಚ್ಚು ಅಂಕ ಬರುವಂಥದ್ದು ಈ ಒಂದು ಭಾಗಕ್ಕೆ, ಅಂದರೆ 30 ಅಂಕಗಳು ಮತ್ತು 20 ಒಟ್ಟು 50 ಅಂಕಗಳು ಪ್ರಾಚೀನ ಕನ್ನಡ ಕಾವ್ಯ ಮತ್ತು ಸಣ್ಣ ಕಥೆಗಳಿಂದ ಬರುವುದರಿಂದ ನಾವು 50 ಅಂಕಕ್ಕಿರುವುದನ್ನು ಮೊದಲಿಗೆ ಓದ್ಕೊಳ್ಬೇಕು. ಅದಾದ ನಂತರ ಗದ್ಯ ಸಂಪದ ಬರುವಂಥದ್ದು. ಗದ್ಯ ಸಂಪದ ಅದು ಕೂಡ ಒಟ್ಟಿಗೆ 30 ಅಂಕದಲ್ಲಿರುವಂಥದ್ದು, 30 ಅಂಕಕ್ಕೆ ಇರುವಂಥದ್ದನ್ನು ಕಾಣ್ಬೋದು. ಇದು ನಮ್ಮ ದ್ವಿತೀಯ BA ಕನ್ನಡ ಭಾಷಿಕದ ಪ್ರಶ್ನೆ ಪತ್ರಿಕೆಯಾಗಿದೆ. ಇನ್ನು ನಾವು ಪಾಠಗಳ ಕಡೆಗೆ ಅಭ್ಯಾಸವನ್ನು ಮಾಡುವ. ಯಾವ ರೀತಿ ಪ್ರಶ್ನೆಗಳು ಬರ್ತದೆ ಅಂತ ಇವಾಗ ನಿಮಗೆ ಗೊತ್ತಾಯಿತು. ಅದರಿಂದ ಈ ಪುಸ್ತಕ ಅಂದರೆ ಪ್ರಾಚೀನ ಕನ್ನಡ ಕಾವ್ಯ ಮತ್ತು ಸಣ್ಣ ಕಥೆಗಳು ತುಂಬಾ ಮುಖ್ಯವಾಗಿರುವಂತಹ ಒಂದು ಭಾಗ. ಅದನ್ನು ನೀವು ಓದ್ಕೊಳ್ಳೇಬೇಕಾಗ್ತದೆ. ಸಾಧಾರಣವಾಗಿ 50 ಅಂಕ ಈ ಒಂದು ಭಾಗದಿಂದ ಅವರು ಕೇಳುವಂಥದ್ದು. ಪ್ರಾಚೀನ ಕನ್ನಡ ಕಾವ್ಯ 20 ಅಂಕ ಮತ್ತು ಪ್ರಾಚೀನ ಕನ್ನಡ ಕಾವ್ಯ ಮತ್ತು ಸಣ್ಣ ಕಥೆಗಳು ಜೊತೆಯಾಗಿ 30 ಅಂಕಗಳು. ಹಾಗೆ ಜೊತೆಯಾಗಿ ನಾವು ಎಲ್ಲವನ್ನು ನೋಡಿದರೆ ಒಟ್ಟು 50 ಅಂಕಕ್ಕೆ ಪ್ರಾಚೀನ ಕನ್ನಡ ಕಾವ್ಯ ಮತ್ತು ಸಣ್ಣ ಕಥೆಗಳಿಂದ ಬರುವಂಥದ್ದು. ಕೃಷ್ಣ ಸಂಧಾನ ಆರಂಭದ ಮೊದಲನೆಯ ಒಂದು ಕಾವ್ಯ ಕೃಷ್ಣ ಸಂಧಾನ. ನೀವು ಇದನ್ನು ಯಾವ ರೀತಿ ಪಾಯಿಂಟ್ಸ್ ಮಾಡ್ಕೊಳ್ತೀರಿ ಅಥವಾ ಯಾವ ರೀತಿ ಒಂದು ಬರಿತೀರಿ ಅಂದರೆ ಈ ಒಂದು ಕಥೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಈ ಕೃಷ್ಣ ಸಂಧಾನ ವಿಚಾರ ಯಾವ ಕಾರಣದಿಂದಾಗಿ ಕೃಷ್ಣ ಸಂಧಾನ ಕಾರ್ಯವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಎನ್ನುವಂಥ ವಿಚಾರವನ್ನು ಸರಿಯಾಗಿ ತಿಳ್ಕೊಂಡ ನಂತರ ಆ ಕಥೆಯನ್ನು ಒಮ್ಮೆ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರೆದುಕೊಳ್ಳಿ. ಪಾಯಿಂಟ್ಸ್ ಬುಕ್ಕಲ್ಲಿ ಬರೆದ ನಂತರ ಈ ಒಂದು ಕೃಷ್ಣ ಸಂಧಾನವನ್ನು ಸಂಪೂರ್ಣ ಓದಿದ ನಂತರ ಅದರಲ್ಲಿ ಬರುವಂತಹ ಸಂದರ್ಭ ಸ್ವಾರಸ್ಯ ಸಂದರ್ಭ ಸಹಿತ ವಿವರಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ.
ಈ ಒಂದು ಕನ್ನಡ ಕಾವ್ಯದಿಂದ ಅವರು ಯಾವ ಭಾಗದಿಂದ ಸಂದರ್ಭವನ್ನು ಕೇಳ್ತಾರೆ ಅಂತ ನಮಗೆ ಗೊತ್ತಿರೋದಿಲ್ಲ ಸ್ನೇಹಿತರೆ. ಆದ್ದರಿಂದ ನಾವು ಕಲಿಬೇಕಾದಂತಹ ವಿಚಾರ, ಕೃಷ್ಣ ಸಂಧಾನವನ್ನು ಬರೆದ ಕವಿ ಪಂಪ ಎನ್ನುವ ವಿಚಾರ ನಿಮಗೆ ಗೊತ್ತಿರಬೇಕು. ಅದು ನೀವು ಸಾರಾಂಶವನ್ನು ಕಲಿಬೇಕಾದರೆ ಸಾರಾಂಶದ ಒಳಗಿರುವಂತಹ ವಿಚಾರಗಳಿಂದಾಗಿ ನಿಮಗೆ ಈ ಒಂದು ಕಾವ್ಯವು ಕೃಷ್ಣ ಸಂಧಾನ ಎನ್ನುವಂತಹ ಕಾವ್ಯದಿಂದ, ಕನ್ನಡ ಕಾವ್ಯದಿಂದ ಆರಿಸಿಕೊಳ್ಳಲಾಗಿದೆ ಎನ್ನುವ ವಿಚಾರ ನಮಗೆ ಗೊತ್ತಾಗ್ತದೆ. ಸಾರಾಂಶವನ್ನು ಸರಿಯಾಗಿ ಕಲಿತಾಗ ಯಾವ ಕಾವ್ಯದಿಂದ ಅದನ್ನು ಹೇಳಿದ್ದಾರೆ ಎನ್ನುವಂಥದ್ದು ಅರ್ಥ ಆಗ್ತದೆ ನಮಗೆ. ಆವಾಗ ಆ ಒಂದು ಕಾವ್ಯದ ಹೆಸರನ್ನು ಕೂಡ ಬರೆದು, ಕವಿಯ ಹೆಸರನ್ನು ಕೂಡ ಬರೆದು ನಾವು ಸಂದರ್ಭ ಸ್ವಾರಸ್ಯಕ್ಕೆ ವಿವರಣೆಯನ್ನು ಬರಿಬೇಕು. ಹೆಚ್ಚಾಗಿ ಅವರೇನು ಮಾಡ್ತಾರೆ ಅಂದರೆ, ಈ ಒಂದು ಕವಿತೆಯ ಕೊನೆಯಲ್ಲಿ ಅವರದು ಸ್ವಾರಸ್ಯವನ್ನು ಬರೆಯಿರಿ ಎನ್ನುವಂಥ ಪ್ರಶ್ನೆಯನ್ನು ಕೊಡ್ತಾರೆ. ಅದರಿಂದಲೇ ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ನಮಗೆ ಕೊಡುವಂಥದ್ದು. ಆದ್ದರಿಂದ ಪ್ರತಿಯೊಂದು ಕಾವ್ಯದ ಹಿಂದುಗಡೆ ಅಂದರೆ ಸ್ವಾರಸ್ಯ ಬರೆಯಿರಿ ಅಂತ ಕೊಟ್ಟಿರ್ತಾರಲ್ಲ, ಆ ಸ್ವಾರಸ್ಯದ ಪ್ರಶ್ನೆಯನ್ನು ಸರಿಯಾಗಿ 2-3 ಬಾರಿ ಓದ್ಕೊಳ್ಳಿ. ಆಗ ಅದು ಕನ್ನಡ ಯಾವ ಕಾವ್ಯದಿಂದ ಬಂದಿದೆ ಅನ್ನುವಂಥದ್ದು ನಿಮಗೆ ಸರಿಯಾಗಿ ಗೊತ್ತಾಗ್ತದೆ. ಆಗ ನಾವು ಏನು ಬರಿಬೇಕು, ಪರೀಕ್ಷೆಗೆ ಬರೀಬೇಕಾದ್ರೆ ಈ ಒಂದು ಸಾಲುಗಳನ್ನು ಕೃಷ್ಣ ಸಂಧಾನ ಎನ್ನುವಂತಹ ಕನ್ನಡ ಪ್ರಾಚೀನ ಕಾವ್ಯದಿಂದ ಆರಿಸಿಕೊಳ್ಳಲಾಗಿದೆ. ಕೃಷ್ಣ ಸಂಧಾನ ಎನ್ನುವಂತಹ ಕಾವ್ಯವನ್ನು ಬರೆದಿರುವವರು ಪಂಪ. ನಂತರ ಅವರು ಕೊಟ್ಟಿರುವಂತಹ ಸಾಲುಗಳನ್ನು ನಮಗೆ ಗೊತ್ತಿರುವಂತಹ ರೀತಿಯಲ್ಲಿ ವಿವರಿಸ್ತಾ ಹೋಗಬೇಕು. ನಾನು ಸಾರಾಂಶವನ್ನು ಸರಿಯಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸಾರಾಂಶವನ್ನು ಸರಿಯಾಗಿ ಕೇಳಿಕೊಳ್ಳಿ. ಆದ ನಂತರ ನಾನು ಮುಂದಿನ ವಿಚಾರವನ್ನು ತಿಳಿಸ್ತಾ ಹೋಗ್ತೇನೆ. ಈ ಕೃಷ್ಣ ಸಂಧಾನ ಆಗಿರುವಂಥದ್ದು ಯಾವಾಗ, ಎಲ್ಲಿ ಎನ್ನುವಂಥದ್ದು ನಾನು ನಿಮಗೆ ತಿಳಿಸ್ತೇನೆ. ಕೃಷ್ಣ ಸಂಧಾನ ಕಾರ್ಯಕ್ಕೆ ಹೊರಡುವಂಥ ಸಂದರ್ಭ. ಅದರ ಮೊದಲು ಏನಾಯಿತು ಅಂದರೆ, ಪಾಂಡವರು ಮತ್ತು ಕೌರವರು ಅವರು ಸಹೋದರರು, ಒಂದೇ ಕುಟುಂಬದವರಾಗಿದ್ದರು. ಕೌರವರು ಮತ್ತು ಪಾಂಡವರು. ಈ ಒಂದು ಗದ್ಯದ ಅನುವಾದ ಪೀಠಿಕೆಯನ್ನು ನಾನು ನಿಮಗೆ ವಿಚಾರ ಹೇಳ್ತಾ ಇದ್ದೇನೆ. ಕೃಷ್ಣ ಸಂಧಾನಕ್ಕೆ ಹೋಗುವಂತಹ ಮೊದಲು ಏನೆಲ್ಲ ವಿಚಾರಗಳು ಆಗಿದೆ ಎನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಆ ಒಂದು ಕತೆ ಸರಿಯಾಗಿ ನಿಮಗೆ ಗೊತ್ತಿದ್ದಾಗ ಕೃಷ್ಣ ಸಂಧಾನ ವಿಚಾರವನ್ನು ಬರೆಯಲಿಕ್ಕೆ ನಿಮಗೆ ಕಷ್ಟ ಆಗುವುದಿಲ್ಲ. ಕೃಷ್ಣ ಸಂಧಾನ ಕಾವ್ಯದಿಂದ ಯಾವುದೇ ಪ್ರಶ್ನೆಗೆ ಬರಲಿ, ಆ ಸಂಪೂರ್ಣ ಸಾರಾಂಶವನ್ನು ಬರೀರಿ ಸ್ನೇಹಿತರೆ. ಇದೊಂದು ನಿಮಗೆ ನಾನು ಟಿಪ್ಸ್ ಹೇಳಿಕೊಡುವಂಥದ್ದು, ಟ್ರಿಕ್ಸ್ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಕೃಷ್ಣ ಸಂಧಾನದ ಸಾರಾಂಶವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಕೇಳಿದಾಗ ಆ ಒಂದು ಕಾವ್ಯದಿಂದ ಅವರು ಏನೇ ಪ್ರಶ್ನೆಗಳು ಕೇಳಲಿ, ಸಂದರ್ಭ ಸ್ವಾರಸ್ಯಕ್ಕೂ ಕೂಡ ಪ್ರಶ್ನೆಯನ್ನು ಕೇಳಬಹುದು, ಸಂದರ್ಭ ಸಹಿತ ವಿವರಿಸಲಿಕ್ಕೂ ಕೂಡ ಪ್ರಶ್ನೆಯನ್ನು ಕೇಳಬಹುದು. ಹಾಗೆಯೇ ಕೃಷ್ಣ ಸಂಧಾನದ ವಿಚಾರವನ್ನು ತಿಳಿಸಿ ಅಂತ ಕೇಳಿದಾಗ ಸಂಪೂರ್ಣ ಸಾರಾಂಶವನ್ನು ನಾವು ಬರೀಬೇಕಾಗ್ತದೆ. ಇದರಲ್ಲಿ ಬರುವಂತಹ ಪ್ರಶ್ನೆಗಳಂತ ಹೇಳಿದರೆ ನೋಡಿ, ಪಂಪನಲ್ಲಿ ಕೃಷ್ಣ ಸಂಧಾನ ಹೇಗೆ ಮೂಡಿಬಂದಿದೆ ವಿವರಿಸಿ, ಅಥವಾ ದುರ್ಯೋಧನ ಮತ್ತು ಕೃಷ್ಣನಿಗೆ ನಡೆದ ವಾಗ್ವಾದವನ್ನು ಕುರಿತು ಬರೆಯಿರಿ. ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗೆ ಸಂದರ್ಭ ಸ್ವಾರಸ್ಯ, ಇವಿಷ್ಟು ಈ ಒಂದು ಕಾವ್ಯದಲ್ಲಿ ಬರುವಂತಹ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು. ಅವರು ನಿಮ್ಮ ಪಾಠಪುಸ್ತಕದಲ್ಲಿರುವಂತಹ ಪ್ರಶ್ನೆಗಳನ್ನಷ್ಟೇ ಹುಡುಕಿ ಕೊಡುವಂಥದ್ದು ಸ್ನೇಹಿತರೆ. ಬೇರೆ ಬೇರೆ ಹೊಸತು ಪ್ರಶ್ನೆಗಳನ್ನು ಕೊಡುವುದು ತೀರಾ ವಿರಳ. ಆದ ಕಾರಣ ಇಲ್ಲಿರುವಂತಹ ಪ್ರಶ್ನೆಗಳನ್ನಷ್ಟೇ ಸರಿಯಾಗಿ 2 ಬಾರಿ ನೀವು ನೋಡಿದರೆ ನಿಮಗೆ ಅದು ಯಾವ ಕಾವ್ಯದಿಂದ ಬರ್ತದೆ ಅಂತ ಗೊತ್ತಾಗ್ತದೆ. ಈಗ ನಾನು ಆರಂಭದಲ್ಲಿ ಕಥೆಯನ್ನು ಹೇಳ್ತಾ ಹೋಗ್ತೇನೆ. ಯಾಕೆ ಕೃಷ್ಣ ಸಂಧಾನ ಕಾರ್ಯವನ್ನು ಮಾಡಲಿಕ್ಕೆ ಹೊರಟಿದ್ದಾನೆ ಅಂತ ಹೇಳಿದರೆ, ಕೌರವರು ಮತ್ತು ಪಾಂಡವರು ಒಂದೇ ವಂಶಕ್ಕೆ ಸೇರಿದವರು ಸ್ನೇಹಿತರೆ. ಅವರಿಬ್ಬರು ಒಂದೇ ಕುಟುಂಬದವರಾಗಿದ್ದರು. ಆರಂಭದಲ್ಲಿಯೂ ಕೂಡ ಇಬ್ಬರ ನಡುವೆ ಅಂದರೆ ಕೌರವರು ಮತ್ತು ಪಾಂಡವರ ನಡುವೆ ಯಾವತ್ತೂ ಹಿತ ಇರಲಿಲ್ಲ, ಸೌಖ್ಯ ಇರಲಿಲ್ಲ ಅಂತ ಹೇಳ್ಬೋದು. ಇಬ್ಬರಲ್ಲಿಯೂ ಕೂಡ ಒಂದು ರೀತಿ ಹಗೆತನ. ಯಾವಾಗಲೂ ಕೌರವರು ಪಾಂಡವರ ಮೇಲೆ ಹಗೆತನವನ್ನು ತೋರಿಸ್ತಾ ಇದ್ದರು. ಸ್ನೇಹಿತರೆ, ಇಲ್ಲಿ ನಾನು ಕಥೆಯನ್ನು ನಿಮಗೆ ಹೇಳ್ತಾ ಇದ್ದೇನೆ. ಇದು ಅವರ ಪುಸ್ತಕದಲ್ಲಿ ಕೊಟ್ಟಿರುವಂತಹ ಕಥೆಯಷ್ಟೇ ಹೊರತು ನಾನು ಉಂಟು ಮಾಡಿರುವಂತಹ ಕಥೆಗಳಲ್ಲ. ಹೆಚ್ಚಾಗಿ ನಾನು ಈ ಕಥೆಗಳನ್ನು ವಿವರಿಸಿದಾಗ ಕೆಲವೊಂದು ಕಮೆಂಟ್ಸ್ಗಳನ್ನು ನಾನು ನೋಡಿದ್ದೆ. ಇದು ಆ ರೀತಿಯಲ್ಲ, ಇದು ಈ ರೀತಿಯಲ್ಲ, ಈ ಕಥೆಗಳು ಹಾಗೆ ಬರೋದಿಲ್ಲ ಅಂತೆಲ್ಲ ಹೇಳೋದು ನಾನು ನೋಡಿದ್ದೆ. ಆದರೆ ಇಲ್ಲಿ ನಾನು ಹೇಳುವಂತಹ ಕಥೆಗಳು ಅವರು ಏನು ಕೊಟ್ಟಿದ್ದಾರೆ ಆ ವಿಚಾರವನ್ನಷ್ಟೇ ನಾನು ನಿಮಗೆ ತಿಳಿಸ್ಕೊಡುವಂಥದ್ದು. ಹೊಸದಾಗಿ ಹೇಳುವಂಥದ್ದು, ನನಗೆ ಗೊತ್ತಿರುವಂಥ ವಿಚಾರವನ್ನು ನಾನು ಹೇಳ್ತಾ ಇಲ್ಲ.
ಅವರು ಟೆಕ್ಸ್ಟ್ ಬುಕ್ಕಲ್ಲಿ ಯಾವ ವಿಚಾರವನ್ನು ಕೊಟ್ಟಿದ್ದಾರೆ ಆ ವಿಚಾರವನ್ನಷ್ಟೇ ನಿಮಗೆ ನಾನು ವಿವರಿಸುವಂಥದ್ದು. ನೀವು ನಿಮ್ಮ ಸಮಯವನ್ನು ಬಿಡುವು ಮಾಡಿಕೊಂಡು ಈ ಕಥೆಗಳನ್ನು ಕೇಳಿದರೆ ಪರೀಕ್ಷೆಗೆ ಬರೀಲಿಕ್ಕೆ ಅನುಕೂಲವಾಗಬಹುದು ಎನ್ನುವಂತಹ ಒಂದು ಅನಿಸಿಕೆ ಮಾತ್ರ ನನ್ನದು. ಆದ್ದರಿಂದ ಆ ಪಾಠಗಳನ್ನು ಆರಂಭದಿಂದ ಮಾಡ್ತಾ ಇರುವಂಥದ್ದು. ಸರಿ, ಈಗ ಕತೆಗೆ ಬರುವ. ಕೌರವರು ಮತ್ತು ಪಾಂಡವರು ಅಣ್ಣ ತಮ್ಮಂದರು, ಅಂದರೆ ಒಂದೇ ಕುಟುಂಬದವರಾಗಿದ್ದರು. ಅವರೇನು ಮೊದಲಿಂದಲೂ ಕೂಡ ಕೌರವರಿಗೆ ಪಾಂಡವರ ಮೇಲೆ ಹಗೆತನ ಇತ್ತು. ಪಾಂಡವರು ಅಂದರೆ 5 ಜನ ಇರುವಂಥವರು, ಕೌರವರು 100 ಜನ ಇರುವಂಥವರು. ಅವರು ಯಾವಾಗಲೂ ಕೌರವರು ಪಾಂಡವರ ಮೇಲೆ ಹಗೆತನ ಎಲ್ಲ ಅವರಿಗೆ ಇತ್ತು. ದುರ್ಯೋಧನ ಕೌರವರಾಗಿದ್ದರು. ದುರ್ಯೋಧನ ಮಾಡಿದಂತಹ ಯಾವುದೋ ಒಂದು ಕಾರಣದಿಂದಾಗಿ ದುರ್ಯೋಧನಿಗೆ ಕೆಲವೊಂದು ಏನು ಹೇಳ್ತಾರೆ, ದುರ್ಯೋಧನ ಕೆಲವೊಂದು ವಿಚಾರಗಳನ್ನು ಯೋಚಿಸಿ ಪಾಂಡವರಿಗೆ ಅನ್ಯಾಯವನ್ನು ಮಾಡ್ತಾ ಹೋಗ್ತಾನೆ. ದುರ್ಯೋಧನನು ಮಾಡಿದಂತಹ ಯಾವ ಕುಟಿಲೋಪಾಯಗಳು ಫಲಕಾರಿಯಾಗದೇ ಇದ್ದಾಗ ಕೊನೆಗೆ ಶಕುನಿ ಸಲಹೆಯನ್ನು ಮಾಡ್ತಾರೆ. ಅವರ ಮಾವ ಶಕುನಿ ಸಲಹೆಯನ್ನು ಕೊಡ್ತಾನೆ. ಅದರ ರೀತಿಯಲ್ಲಿ ಒಂದು ಪಗಡೆ ಆಟವನ್ನು ಆಡಿಸ್ತಾರೆ. ಈ ಪಗಡೆ ಆಟದಲ್ಲಿ ಸೋತವರು ಈ ರಾಜ್ಯವನ್ನು ಬಿಟ್ಟು ಹೋಗಬೇಕು, 12 ವರ್ಷಗಳ ಕಾಲ ವನವಾಸವನ್ನು ಮಾಡಬೇಕು, 1 ವರ್ಷ ಅಜ್ಞಾತವಾಸವನ್ನು ಪೂರೈಸಿ ನಂತರ ರಾಜ್ಯವನ್ನು ಪಡ್ಕೊಳ್ಬೇಕು ಎನ್ನುವಂತಹ ಒಂದು ಷರತ್ತನ್ನು ಮಾಡ್ತಾರೆ. ಈ ರೀತಿಯ ಷರತ್ತನ್ನು ಮಾಡಿದಾಗ ಪಾಂಡವರು ಮತ್ತು ಕೌರವರು ಪಗಡೆ ಆಟವನ್ನು ಆಡಲಿಕ್ಕೆ ಇಚ್ಛಿಸ್ತಾರೆ. ಅದಾದ ನಂತರ ಇಲ್ಲೇನು ಮಾಡ್ತಾರೆ, ಮೋಸದಿಂದ ಕೌರವರು ಪಾಂಡವರನ್ನು ಸೋಲಿಸ್ತಾರೆ. ಅದೇ ರೀತಿ ಒಂದು ಸೋತವರು ಯಾವ ರೀತಿ ಮಾಡಬೇಕು ಎನ್ನುವಂತಹ ಒಂದು ರೂಲ್ಸ್ ಇರ್ತದಲ್ವ, ಆ ಒಂದು ನಿಯಮವನ್ನು ಪಾಂಡವರು ಪಾಲಿಸ್ತಾರೆ. ಅದರಂತೆ 12 ವರ್ಷ ವನವಾಸವನ್ನು ಮಾಡ್ತಾರೆ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸ್ತಾರೆ. ಅದಾದ ನಂತರ ಅಷ್ಟು ಮುಗಿಸಿ ಬರ್ತಾರೆ. ಬಂದು ಕೌರವರ ಹತ್ರ ಬಂದು ಹೇಳ್ತಾರೆ ಪಾಂಡವರು, ನಮ್ಮ ರಾಜ್ಯವನ್ನು ನಮಗೆ ಕೊಡಿ, ನಾವು ಇಷ್ಟು ವರ್ಷ ಅಜ್ಞಾತವಾಸ ವನವಾಸವನ್ನು ಮಾಡಿ ಬಂದಿದ್ದೇವೆ, ನಮ್ಮ ರಾಜ್ಯವನ್ನು ನಮಗೆ ಕೊಡಿ, ನಾವು ಇನ್ನೂ ರಾಜ್ಯಭಾರವನ್ನು ಮಾಡ್ತೇವೆ ಅಂತ ಹೇಳಿದಾಗ ದುರ್ಯೋಧನನು ಅವರಿಗೆ ರಾಜ್ಯವನ್ನು ಕೊಡುವುದಿಲ್ಲ, ವಾಪಸ್ ಕೊಡಲಿಕ್ಕೆ ಒಪ್ಪುವುದಿಲ್ಲ. ಆಗ ಬೇರೆ ಬೇರೆ ರೀತಿಯಲ್ಲಿ ಪಾಂಡವರು ಹೇಳ್ತಾರೆ, ನೋಡಿ ನಮಗೆ ಎಲ್ಲವನ್ನು ಕೊಡಬೇಡಿ, ನಮಗೆ ಒಂದು 5 ರಾಜ್ಯವನ್ನಷ್ಟಾದರೂ ಕೊಡಿ, ನಾವು ರಾಜ್ಯಭಾರವನ್ನು ಮಾಡ್ತಾ ಇರ್ತೇವೆ, ಇದರಿಂದ ಏನು ತೊಂದರೆ, ನಾವು ಅದೇ ರೀತಿ ಮಾಡ್ತೇವೆ, ಉಳಿದದನ್ನೆಲ್ಲ ನೀವೇ ಇಟ್ಕೊಳ್ಳಿ ಅಂತ ಕೇಳಿದರೂ ಕೂಡ ದುರ್ಯೋಧನ ಕೊಡಲಿಕ್ಕೆ ಒಪ್ಪುವುದಿಲ್ಲ. ಆಗ ಪಾಂಡವರು ಏನು ಮಾಡ್ತಾರೆ, ಇದಕ್ಕೆಲ್ಲ ಕೃಷ್ಣನೇ ಒಳ್ಳೆ ಸಹಾಯ ಮಾಡ್ತಾನೆ, ಕೃಷ್ಣನೇ ಸಂಧಾನ ಕಾರ್ಯವನ್ನು ಮಾಡಲಿ ಅಂತ ಹೇಳಿ ಕೃಷ್ಣನ ಹತ್ರ ಹೋಗಿ ಹೇಳ್ತಾರೆ. ಅವರ ಕಷ್ಟವನ್ನು ಪಾಂಡವರು ಹೇಳ್ತಾರೆ. ಕೃಷ್ಣ ಏನು ಮಾಡ್ತಾನೆ, ಸರಿ ನಾನು ಅದನ್ನು ಸರಿ ಮಾಡಿ ಕೊಡ್ತೇನೆ, ನಾನು ಸಂಧಾನ ಕಾರ್ಯಕ್ಕೆ ಹೋಗ್ತೇನೆ, ದುರ್ಯೋಧನನ ಸಭೆಗೆ ಹೋಗಿ ದುರ್ಯೋಧನನಿಗೆ ಒಪ್ಪಿಸ್ತೇನೆ ಎನ್ನುವಂತಹ ತೀರ್ಮಾನಕ್ಕೆ ಬರ್ತಾನೆ. ಅದೇ ರೀತಿ ಮುಂದಿನ ಕತೆ ಆರಂಭವಾಗುವಂಥದ್ದು. ಇಲ್ಲಿ ಅವರು ಸಂಪೂರ್ಣ ಕವಿತೆಯನ್ನು ಕೊಟ್ಟಿದ್ದಾರೆ, ಕವಿತೆಯ ಗದ್ಯಾನುವಾದವನ್ನು ಕೂಡ ಕೊಟ್ಟಿದ್ದಾರೆ. ನಿಮಗೆ ಸಮಯಾವಕಾಶ ಇದ್ದರೆ ಈ ಗದ್ಯಗಳನ್ನೆಲ್ಲ ಓದ್ಕೊಳ್ಳಿ ಸ್ನೇಹಿತರೆ. ಈ ಗದ್ಯಗಳನ್ನೆಲ್ಲ ಓದ್ಕೊಂಡು ನಮಗೆ ವಿವರಿಸಲಿಕ್ಕೆ ಸಾಧ್ಯ ಇಲ್ಲ, ನಾನು ಸಾರಾಂಶವನ್ನಷ್ಟೇ ಹೇಳ್ತಾ ಹೋಗ್ತೇನೆ. ನೀವು ಪಾಯಿಂಟ್ಸ್ ಮಾಡಬೇಕಾದದ್ದು ಯಾವ ರೀತಿ ಅಂತ ಸರಿಯಾಗಿ ಕಥೆಯನ್ನು ಕೇಳಿಕೊಳ್ಳಿ, ಅದ ನಂತರ ಅದನ್ನು ಒಂದು ಪಾಯಿಂಟ್ಸ್ ರೀತಿಯಲ್ಲಿ ಕೂಡ ನೀವು ಬರೆದ್ರೂ ಆಗ್ಬೋದು. ಈಗ ನಾನು ಹೇಳಿರುವಂಥದ್ದು ಪೀಠಿಗೆ, ಯಾಕೆ ಕೃಷ್ಣ ಸಂಧಾನ ಕಾರ್ಯಕ್ಕೆ ಹೋಗ್ತಾ ಇದ್ದಾನೆ ಎನ್ನುವಂಥ ವಿಚಾರ ನಿಮಗೆ ಗೊತ್ತಿರಲಿ ಎನ್ನುವಂತಹ ಒಂದು ಪೀಠಿಕೆಯನ್ನು ಹಾಕಿರುವಂಥದ್ದು. ಇನ್ನು ನಾನು ಆ ಒಂದು ಸಾರಾಂಶಕ್ಕೆ ಬರ್ತೇನೆ. ಕವಿತೆಯ ಸಾರಾಂಶ ಇಲ್ಲಿಂದ ಆರಂಭವಾಗುವಂಥದ್ದು. ಈಗ ಪಾಂಡವರು ಮೋಸದ ಜೂಜಿನಲ್ಲಿ ಸೋತು ಅದರ ನಿಯಮದಂತೆ ವನವಾಸವನ್ನು ಮಾಡ್ತಾರೆ, ಅಜ್ಞಾತವಾಸವನ್ನು ಪೂರ್ಣಗೊಳಿಸ್ತಾರೆ. ಅದಾದ ನಂತರ ಧರ್ಮರಾಯ ತನ್ನ ತಮ್ಮಂದಿರೊಂದಿಗೆ ಆಲೋಚಿಸಿ ಯಾವ ಸಂದೇಹವೂ ಇಲ್ಲದೆ ಕೃಷ್ಣನನ್ನೇ ದೂತ ಕಾರ್ಯಕ್ಕೆ ಕಳಿಸ್ತಾನೆ. ಈಗ ಕೃಷ್ಣ ಸಂಧಾನ ಮಾಡಲಿಕ್ಕೆ ಅಂತ ಹಸ್ತಿನಾವತಿಗೆ ಹೋಗ್ತಾನೆ. ಅಲ್ಲಿ ಅವನ ಗೆಳೆಯನಾದಂತಹ ವಿದುರನ ಮನೆಗೆ ಹೋಗಿ ಅಲ್ಲಿ 1 ದಿವಸ ತಂಗಿ ಆತಿಥ್ಯವನ್ನು ಸ್ವೀಕರಿಸಿ ಮರುದಿವಸ ಬೆಳಗ್ಗೆ ಕೃಷ್ಣ ದುರ್ಯೋಧನನ ಆಸ್ಥಾನಕ್ಕೆ ಹೋಗ್ತಾನೆ. ಅಲ್ಲಿ ತನಗೆ ಆಲಸ್ಯವಿದೆ ಎಂದು ತೋರಿಸಿಕೊಂಡರೂ ಕೂಡ ದುರ್ಯೋಧನ ಏನು ಮಾಡ್ತಾನೆ, ಕೃಷ್ಣನನ್ನು ಸ್ವಾಗತವನ್ನು ಮಾಡ್ತಾರೆ. ಆರಂಭದಲ್ಲಿ ಕೃಷ್ಣ ದುರ್ಯೋಧನನ ಸಜ್ಜನಿಕೆಯನ್ನು ಪ್ರಶಂಸಿಸಿ ಯಾವುದೋ ಒಂದು ಕಾರಣದಿಂದಾದ ಮನಸ್ತಾಪವನ್ನು ಮರೆತು ಮತ್ತೆ ಮೊದಲಿನಂತೆಯೇ ನೀವು ಹೊಂದಿಕೊಂಡು ಹೋಗಬೇಕು ಎನ್ನುವಂತಹ ಮಾತನ್ನು ಕೃಷ್ಣ ದುರ್ಯೋಧನನಿಗೆ ತಿಳಿಸ್ತಾನೆ. ರಾಜ್ಯವಲ್ಲದಿದ್ದರೂ ದುರ್ಯೋಧನ, ನೋಡು, ಪಾಂಡವರಿಗೆ ಸಿಗಬೇಕಾದಂತಹ ರಾಜ್ಯವನ್ನು ನೀನು ಕೊಟ್ಟು ಬಿಡು,
ಎಲ್ಲ ಕೊಡದಿದ್ದರೂ ಪರವಾಗಿಲ್ಲ, 5 ರಾಜ್ಯವನ್ನಾದರೂ ಕೊಡು, ಅವರು ಅವರ ಪಾಡಿಗೆ ರಾಜ್ಯಭಾರವನ್ನು ಮಾಡುತ್ತಾ ಇರಲಿ, ರಾಜ್ಯವಲ್ಲಾದರೂ ಕೂಡ 5 ಗ್ರಾಮವನ್ನಾದರೂ ಕೊಟ್ಟು ಬಿಡು ಅಂತ ಕೃಷ್ಣ ತಾಳ್ಮೆಯಿಂದ ದುರ್ಯೋಧನನಿಗೆ ಹೇಳ್ತಾನೆ. ಇವಿಷ್ಟು ಆದಮೇಲೆ ದುರ್ಯೋಧನನು ಕೇಳ್ತಾನ? ಇಲ್ಲ, ಅವನಿಗೆ ಸಿಟ್ಟು ಬರ್ತದೆ, ಕೋಪ ಬರ್ತದೆ. ಕೋಪಗೊಂಡಂತಹ ದುರ್ಯೋಧನನು ಗೊಲ್ಲರ ರೀತಿಗೆ ತಕ್ಕನಂತೆ ಮಾತನಾಡುತ್ತಿರುವೆ ಕೃಷ್ಣ, ನೀನು ಸಾಮಭೇದವನ್ನು ಬಳಸಿಕೊಂಡು ಕುಟುಂಬವನ್ನೇ ಛಿದ್ರ ಮಾಡಿಬಿಡುವೆ ಎಂದು ದೂಷಿಸ್ತಾನೆ. ಈಗ ದುರ್ಯೋಧನ ಏನು ಮಾಡ್ತಾನೆ? ಕೃಷ್ಣನನ್ನು ದೂಷಣೆ ಮಾಡಿ ಆಗ ಕೃಷ್ಣ ದುರ್ಯೋಧನನಿಗೆ ಪಾಂಡವರ ಎಲ್ಲ ಒಂದು ಶೌರ್ಯ ಇರ್ಬೋದು, ಅವರು ಮಾಡಿದಂತಹ ಸಾಹಸ ಇರ್ಬೋದು, ಪಾಂಡವರು ಮಾಡಿದಂಥ ಸಹಾಯವನ್ನು ದುರ್ಯೋಧನನಿಗೆ ನೆನಪಿಸ್ತಾನೆ. ಯಾರು? ಕೃಷ್ಣ. ಕೃಷ್ಣನು ದುರ್ಯೋಧನನಿಗೆ ಪಾಂಡವರ ಶೌರ್ಯವನ್ನು ನೆನಪಿಸಿ ಎಚ್ಚರಿಸ್ತಾನೆ. ನೋಡು, ಅವರು ಅಷ್ಟು ಶೌರ್ಯವಂತರು, ಅವರನ್ನು ಎದುರು ಹಾಕ್ಕೊಳ್ಬೇಡ ದುರ್ಯೋಧನ ಎನ್ನುವ ಮಾತುಗಳನ್ನು ಕೃಷ್ಣ ದುರ್ಯೋಧನನಿಗೆ ತಾಳ್ಮೆಯಿಂದಲೇ ಹೇಳ್ತಾನೆ. ಗಂಧರ್ವರ ಕೈಯಿಂದ ನಿನ್ನನ್ನು ಬಿಡಿಸಿದವರು ಯಾರು ಹೇಳು? ಗಾಂಧರ್ವರ ಕೈಯಿಂದ ನಿನ್ನನ್ನು ಬಿಡಿಸಿದವನು ಅರ್ಜುನ. ಶಿವನನ್ನೇ ಸೋಲಿಸಿದವನು ಎಂದು ಆತನ ಗುಣಗಳನ್ನು ಹೊಗಳುತ್ತಾನೆ. ಅರ್ಜುನನ ಗುಣಗಳನ್ನು ಹೊಗಳ್ತಾನೆ ಕೃಷ್ಣ. ಇದರಿಂದ ಮತ್ತಷ್ಟು ಕೋಪ ಬರ್ತದೆ ದುರ್ಯೋಧನನಿಗೆ. ಆದರೂ ಕೂಡ ಕೃಷ್ಣ ಬಿಡಾದೆ ಭೀಮಸೇನ ಮುಂತಾದವರ ಕ್ರೋಧವನ್ನು, ಗೋಗ್ರಹಣದ ಸಂದರ್ಭವನ್ನು ಮತ್ತೆ ನೆನಪಿಸಿ ಸಂಧಿ ಮಾಡಿಕೊಳ್ಳುವಂತೆ ಹೇಳ್ತಾನೆ. ಎಲ್ಲ ವಿಷಯಗಳನ್ನು ಕೃಷ್ಣ ದುರ್ಯೋಧನನಿಗೆ ಬಿಡಿಸಿ ಹೇಳ್ತಾನೆ. ಅವರೆಷ್ಟು ಸಹಾಯವನ್ನು ಮಾಡಿದ್ದಾರೆ ನಿಮಗೆ, ಯಾವ್ಯಾವ ಸಂದರ್ಭದಲ್ಲಿ ಸಹಾಯವನ್ನು ಮಾಡಿದ್ದಾರೆ ಅದನ್ನೆಲ್ಲ ನೆನಪಿಸಿಕೋ ದುರ್ಯೋಧನ ಅಂತ ಹೇಳಿ ಸಂಧಾನ ಕಾರ್ಯವನ್ನು ಮಾಡಿಕೋ. ಈಗಾದರೂ ನೀನು ಸಂಧಾನ ಕಾರ್ಯವನ್ನು ಮಾಡಿಕೋ, ಯಾಕಂದರೆ ಅವರು ತುಂಬ ಬಲವಂತರು. ಅವರು ಶಿವನನ್ನೇ ಸೋಲಿಸಿದವನು ಅರ್ಜುನ ಅಂತ ಹೇಳಿ ಅವನ ಗುಣಗಾನವನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ದುರ್ಯೋಧನನಿಗೆ ಕೋಪ ನೆತ್ತಿಗೆ ಇರುವಂಥದ್ದಾಗ್ತದೆ. ಕೆರಳಿ ದುರ್ಯೋಧನನು ಕೃಷ್ಣನನ್ನೇ ಮೂದಲಿಸುತ್ತಾ ಅವನ ಮೇಲೆ ತನ್ನ ಶಕ್ತಿ ಪ್ರಯೋಗವನ್ನೇ ಮಾಡ್ತಾನೆ. ಇಲ್ಲಿಯವರೆಗೆ ತಾಳ್ಮೆಯಿಂದ ಇದ್ದಂತಹ ಕೃಷ್ಣನ ಗೆಳೆಯ ವಿದುರನು ದುರ್ಯೋಧನನ ರಕ್ಷಣೆಗೆಂದಿರಿಸಿದ್ದಂತಹ ಬಿಲ್ಲನ್ನು, ದುರ್ಯೋಧನಿಗೆ ಅಂತ ಇಟ್ಟಿರುವಂಥ ಬಿಲ್ಲು, ಸಭೆಯಲ್ಲಿ ದುರ್ಯೋಧನನ ಸಭೆ, ಅದು ದುರ್ಯೋಧನನ ಆಸ್ಥಾನ, ಅಲ್ಲಿ ದುರ್ಯೋಧನನ ರಕ್ಷಣೆಗೆ ಅಂತ ಬಿಲ್ಲನ್ನು ಇಟ್ಟಿದ್ರು. ಆ ಒಂದು ಬಿಲ್ಲನ್ನು ಸಭೆಯಲ್ಲಿ ಮುರಿದು ಹಾಕ್ತಾನೆ. ಯಾರು? ವಿದುರ. ಕೃಷ್ಣ ಆ ತಕ್ಷಣ ಕೃಷ್ಣನಿಗೆ ಸಿಟ್ಟು ಬರ್ತದೆ. ಕೃಷ್ಣ ಏನು ಮಾಡ್ತಾನೆ? ಅಲ್ಲಿಯೇ ರೌದ್ರಾವತಾರವನ್ನು ತಾಳಿ ವಿಶ್ವರೂಪ ದರ್ಶನವನ್ನೇ ಕೊಡ್ತಾನೆ. ಕೃಷ್ಣ ತನ್ನ ಎಲ್ಲ ರೂಪದ ದರ್ಶನವನ್ನು ಕೊಡ್ತಾನೆ. ಸಭೆಯಲ್ಲಿ ತುಂಬ ಜನರು ಇರ್ತಾರೆ. ಆ ಸಭೆಯಲ್ಲಿದ್ದಂತಹ ಜನರೆಲ್ಲ ಮಾಯೆ, ಒಂದು ವೈಷ್ಣವ ಮಾಯೆ ಅವರಲ್ಲಿ ಇದ್ದು, ಒಂದು ಸ್ಟ್ಯಾಚ್ಯೂ ಥರ, ಒಂದು ನಾವು ಯಾವ ಲೋಕದಲ್ಲಿದ್ದೇವೆ ಅಂತ ಅವರಿಗೆ ಗೊತ್ತಿರೋದಿಲ್ಲ, ಆ ರೀತಿಯ ಒಂದು ಮಾಯೆ ಇರ್ತದಲ್ಲ, ಒಂದು ವೈಷ್ಣವ ಮಾಯೆ ಮುಸುಕುವಂತೆ ಮಾಡ್ತಾನೆ ಕೃಷ್ಣ. ಅದರ ಜೊತೆಗೆ ವಿಶ್ವರೂಪ ದರ್ಶನವನ್ನೇ ಕೊಟ್ಟು ಬಿಡ್ತಾರೆ. ಕೃಷ್ಣ ತನ್ನನ್ನು ಸ್ತುತಿ ಮಾಡಿದಂತಹ ಧೃತರಾಷ್ಟ್ರನಿಗೆ ದಿವ್ಯ ದೃಷ್ಟಿಯನ್ನು ಪಾಲಿಸಿ ಪುನಃ ವಿದುರನ ಮನೆಗೆ ತೆರಳುತ್ತಾನೆ. ಇದು ಕೃಷ್ಣ ಸಂಧಾನ ಆದಂತಹ ವಿಚಾರ. ಕೃಷ್ಣನು ಸಂಧಾನ ಕಾರ್ಯಕ್ಕೆಂದು ಬಂದಾಗ ದುರ್ಯೋಧನನ ಆಸ್ಥಾನದಲ್ಲಿ ನಡೆದಂತಹ ಘಟನೆ ಸ್ನೇಹಿತರೆ. ಈ ಒಂದು ಘಟನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಆವಾಗ ಕೃಷ್ಣ ಸಂಧಾನ ಪಾಠದಿಂದ ಯಾವುದೇ ಪ್ರಶ್ನೆಗಳು ಬಂದಾಗ ನೀವು ಈ ಸಾರಾಂಶವನ್ನು ಬರಿಬೇಕು. ಈಗ ನಾನು ಸಾರಾಂಶ ಹೇಳಿದೆಲ್ಲ, ಸಾರಾಂಶ ಅಂದರೆ ಅದರ ಸಂಪೂರ್ಣ ಕತೆ. ಈ ಸಂಪೂರ್ಣ ಕಥೆಯನ್ನು ನೀವು ಬರಿತಾ ಹೋಗಬೇಕು. ಆವಾಗ ನಿಮಗೆ ಸಾಧಾರಣ 3 ಪುಟ ಎಲ್ಲ ಬರೀಲಿಕ್ಕೆ ಆಗ್ತದೆ. 10 ಅಂಕಕ್ಕೆ ಬಂದಾಗ 3ರಿಂದ 4 ಪುಟದಷ್ಟಾದರೂ ಬರೀಬೇಕು. ನೀವು ಅದನ್ನು ಬರಿತಾ ಹೋಗಬೇಕಾದ್ರೆ 3 ಪುಟ ಆಗ್ತಾ ಹೋಗ್ತದೆ ಸ್ನೇಹಿತರೆ. ಇವಾಗ ಕೃಷ್ಣ ಸಂಧಾನದಿಂದ ಬರುವಂತಹ ಪ್ರಶ್ನೆಗಳು ಸಂದರ್ಭ ಸ್ವಾರಸ್ಯ, ಸಂದರ್ಭ ಸಹಿತ ವಿವರಿಸಲಿಕ್ಕೆ ಎಲ್ಲವೂ ಕೂಡ ಕೃಷ್ಣ ಸಂಧಾನದಿಂದ ಕೂಡ ಬರ್ತದೆ. ಇದರಲ್ಲಿ ಬಂದಿರುವಂತಹ ಪ್ರಶ್ನೆ ಅಂದರೆ ಕೃಷ್ಣ ಸಂಧಾನ ಹೇಗೆ ಮೂಡಿ ಬಂದಿತು ಎನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ. ಆಗ ಸಂದರ್ಭವನ್ನು ಬರೆಯಿರಿ. ಇನ್ನು ಸಂದರ್ಭ ಸ್ವಾರಸ್ಯವನ್ನು ಬರೀಲಿಕ್ಕೆ ಬಂದಾಗ ನೀವು ಆ ಒಂದು ಕಾವ್ಯದ ಹೆಸರು ಮತ್ತು ಕವಿಯ ಹೆಸರನ್ನು ಕೂಡ ಬರೀಬೇಕು. ಈ ಒಂದು ಸಾಲುಗಳನ್ನು ಕೃಷ್ಣ ಸಂಧಾನ ಎನ್ನುವಂತಹ ಪ್ರಾಚೀನ ಕನ್ನಡ ಕಾವ್ಯದಿಂದ ಆರಿಸಿಕೊಳ್ಳಲಾಗಿದೆ. ಇದರ ಕೃಷ್ಣ ಸಂಧಾನ ಎನ್ನುವಂತಹ ಕಾವ್ಯವನ್ನು
ಪಂಪರು ರಚಿಸಿದ್ದಾರೆ ಎನ್ನುವಂತಹ ಒಂದು 2 ವಾಕ್ಯಗಳಷ್ಟು ಅವುಗಳ ವಿಚಾರವನ್ನು ಬರಿಬೇಕು. ಆವಾಗ ನಂತರ ಅವರು ಕೊಟ್ಟಿರುವಂಥ ಸಾಲುಗಳನ್ನು ವಿವರಿಸಿದ್ರಾಯಿತು. ಇಲ್ಲಿ ನೋಡಿ ಪ್ರಶ್ನೆಗಳು. ಲೋಕದಳಿನೆನ್ನನ ದೊರೆಗೆ ಪಿರಿಯರು ಮೊಳರೆ, ಪಿರಿಯ ಸಿರಿ ಒಳೇಂ ಸುಜನತೆಯೇ, ನಿನಗೆ ಪಾಂಡವರಪ್ಪಿದ ನಾರು ಮುಪ್ಪರೆ, ಗುರುವಿಲ್ಲ ಕರ್ಣನಿಲ್ಲ ಗುರುವಿನ ಮಗನಿಲ್ಲ, ನಾಮೆಲ್ಲ ಮುಂದೆ ಗರುಡಿಯೋಳೋದಿದ ಮಾನಸರು, ಲೋಕದೊಳಲಿಲ್ಲೆನ್ನ ದೊರೆಗೆ ಪಿರಿಯರು ಮೊಳರೆ. ಈ ಸಾಲುಗಳಲ್ಲಿ ಬರ್ತದೆ ನೋಡಿ. ಸಾಧಾರಣ ನೀವು ಒಂದು ಸಾಲನ್ನು 2-3 ಬಾರಿ ಓದಿದಾಗ ನಮಗೆ ಅದು ಯಾವ ಸಂದರ್ಭದಿಂದ ಬಂದಿದೆ ಎನ್ನುವಂಥದ್ದು ನಮಗೆ ಸ್ವಲ್ಪ ಗೊತ್ತಾದರೆ ಸಾಕು ಸ್ನೇಹಿತರೆ. ಕೃಷ್ಣ ಸಂಧಾನ ಕಾರ್ಯದಲ್ಲಿ ಕೃಷ್ಣನು ಸಂಧಾನ ಕಾರ್ಯಕ್ಕೆ ಮಾಡಲಿಕ್ಕೆ ಹೋಗುವಂಥದ್ದು, ಹಾಗೆ ಅದರ ಜೊತೆಗೆ ದುರ್ಯೋಧನನಿಗೆ ಬೇರೆ ಬೇರೆ ವಿಚಾರಗಳನ್ನು ಕೃಷ್ಣ ಹೇಳುವಂಥದ್ದನ್ನು ಕಾಣ್ಬೋದು. ಇದೆಲ್ಲ ಕೂಡ ಇಲ್ಲಿ ಕವಿತೆಯಲ್ಲಿ ಬರುವಂಥದ್ದು. ಈ ಸಾಲುಗಳನ್ನು ಅಲ್ಲಿ ಅವರು ಕನ್ನಡದಲ್ಲಿ ಕೂಡ ವಿವರಿಸಿದ್ದಾರೆ. ಆ ಕಡೆಯಲ್ಲಿ ನೋಡ್ಕೊಳ್ಬೋದು ನೀವು. ಇಲ್ಲಿ ಈ ರೀತಿಯಾಗಿ ಕೊಟ್ಟಿರುವಂತಹ ಇದು ಕಾವ್ಯವನ್ನು ಗದ್ಯ ಅನುವಾದವನ್ನು ಮಾಡಿ ಈ ಕಡೆಯಲ್ಲಿ ಕೊಟ್ಟಿದ್ದಾರೆ. ಇದೆಲ್ಲ ಕವಿತೆಗಳು, ಇದನ್ನು ಅನುವಾದ ಮಾಡಿ ಈ ಕಡೆಯಲ್ಲಿ ಕೊಟ್ಟಿದ್ದಾರೆ ನೋಡಿ. ಭೂಮಿಗೆ ಒಡೆಯನಾಗಿರುವ ಈ ದುರ್ಯೋಧನನು ಮಾಡಿರುವ ಒಳಿತು ಕೆಡಕುಗಳಿಗೆ ನೀನೇ ಸಾಕ್ಷಿಯಾಗಿರು ಎನ್ನುವಂತಹ ಒಂದು ಗದ್ಯಾನುವಾದವನ್ನು ಕೂಡ ಕೊಟ್ಟಿದ್ದಾರೆ. ಈ ಒಂದು ಸಾಲುಗಳು ಎಲ್ಲಿ ಬರ್ತದೆ ಅಂತ ನೋಡ್ಕೊಳ್ಳಿ. ಹಾಗೆಯೇ ಆ ಒಂದು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಕೂಡ ಸರಿಯಾಗಿ 1-2-3 ಬಾರಿ ಓದ್ಕೊಳ್ಳಿ. ಆವಾಗ ಕೃಷ್ಣ ಸಂಧಾನದಿಂದ ಬಂದಿದೆ ಅಂತ ನಮಗೆ ಅರ್ಥ ಆಗ್ತದೆ ನೋಡಿ. ಇದರ ಒಂದು ಕನ್ನಡ ಕಾವ್ಯ ಕೃಷ್ಣ ಸಂಧಾನ ಕವಿತೆಯ ಕೊನೆಯ ಭಾಗದಲ್ಲಿ ಕಠಿಣ ಪದಗಳ ಅರ್ಥ ಇದೆ ನೋಡಿ. ಇದನ್ನು ಕೂಡ ಬರ್ಕೊಳ್ಳಿ. ನಾನಿಲ್ಲಿ ಅಂಡರ್ಲೈನ್ ಮಾಡಿರುವಂಥದ್ದು ಪದೇ ಪದೇ ಬಂದಿರುವಂತಹ ರಿಪೀಟ್ ಆಗಿರುವಂತಹ ಅರ್ಥ, ಅದರಿಂದ ಆ ರೀತಿ ಅಂಡರ್ಲೈನ್ ಮಾಡಿಕೊಂಡಿದ್ದೇನೆ. ಅವನೀನಾಥ ಅಂದರೆ ರಾಜ, ಬೃಹಿಂತ ಗೀಳಿಡು, ತುರಂಗ ಅಂದರೆ ಕುದುರೆ. ತುರಂಗವನ್ನು 2-3 ಬಾರಿ ಕೇಳಿದ್ದಾರೆ ಸ್ನೇಹಿತರೆ. ತುರಂಗ ಅಂದರೆ ಕುದುರೆ. ಬೋನ ಅಂದರೆ ಭೋಜನ, ಪಥ ದಾರಿ, ಪಡಿಯರು ಸೇವಕರು, ಪೊಡೆವಟ್ಟು ನಮತ್ಕರಿಸಿ, ಸೈಪು ಪುಣ್ಯ, ಪಾಂಸು ಧೂಳು, ಬೆಸನಂ ಕಾರ್ಯ, ಅಯ ಸೌಭಾಗ್ಯ, ನನ್ನಿ ಸತ್ಯ, ಅಣ್ಮ ಸಾಹಸ, ಕುವಳಯ ಕಮಲ, ಮನಕತ ಕೋಪ, ಅಟವಿ ಅಂದರೆ ಕಾಡು, ಜಲಧಿ ಸಮುದ್ರ, ಪಳಾಳ ಕುಹಕ ವಂಚನೆ, ಬೇಳ್ಪು ಬೇಡು, ಹುಸಿ ಅಂದರೆ ಸುಳ್ಳು. ಇವಿಷ್ಟು ಕಠಿಣ ಪದಗಳ ಅರ್ಥ. ಕಠಿಣ ಪದಗಳ ಅರ್ಥಗಳಲ್ಲಿ ಪದೇ ಪದೇ ಬಂದಿರುವಂಥದ್ದನ್ನು ನಾನು ಗುರುತನ್ನು ಹಾಕ್ಕೊಂಡಿದ್ದೇನಲ್ಲ, ಇದೆಲ್ಲ ಪದೇ ಪದೇ ಕೇಳಿರುವಂತಹ ಅರ್ಥಗಳು. ಹಾಗೆಯೇ ಅದನ್ನು ಏನು ಮಾಡಬೇಕು ಅಂದರೆ 4-5 ಬಾರಿ ಅದನ್ನು ಹೇಳ್ಕೊಳ್ಳಿ, ಅದು ನೆನಪಲ್ಲಿ ಇರ್ತದೆ. ಇವಿಷ್ಟು ನಾವು ಈ ಒಂದು ಕವಿತೆಯಲ್ಲಿ ಕಲಿಬೇಕಾಗಿರುವಂಥ ವಿಚಾರ, ಅರ್ಥ, ಸಂದರ್ಭ ಸ್ವಾರಸ್ಯ, ಆಮೇಲೆ ಅದರ ಸಾರಾಂಶವನ್ನು ಕೇಳಿದಾಗ ಸಂಪೂರ್ಣ ಇವಿಷ್ಟು ಕೃಷ್ಣ ಸಂಧಾನದಿಂದ ಬರುವಂತಹ ವಿಚಾರಗಳು. ಇನ್ನು ಈ ಘಟಕದಲ್ಲಿಯೇ ಘಟಕ 1ರಲ್ಲಿ 2 ಪ್ರಶ್ನೆಗಳಿದೆ. ದುರ್ಯೋಧನನ ವಿಲಾಪ, ಅದು ಕೃಷ್ಣ ಸಂಧಾನ ಆಯಿತು. ಕೃಷ್ಣ ಸಂಧಾನ ಆದ ನಂತರ ನಮಗೆ ಮತ್ತು ಅದರ ಮುಂದುವರಿದ ಭಾಗವಾಗಿ ದುರ್ಯೋಧನನ ವಿಲಾಪ ಬರುವಂಥದ್ದು. ಕೃಷ್ಣ ಸಂಧಾನವೆಲ್ಲ ಮಾಡ್ಕೊಂಡು ಹೋಗ್ತಾನೆ. ಅದಾದ ನಂತರ ದುರ್ಯೋಧನ ಒಪ್ಪದಿದ್ದಾಗ ಇನ್ನು ಕುರುಕ್ಷೇತ್ರ ಯುದ್ಧವನ್ನೇ ಮಾಡಿಸುವ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಅದೇ ರೀತಿಯಾಗಿ ಕುರುಕ್ಷೇತ್ರ ಯುದ್ಧ ಆರಂಭವಾಗ್ತಾ ಹೋಯಿತು. ಕುರುಕ್ಷೇತ್ರ ಯುದ್ಧದಲ್ಲಿ ಅನೇಕ ಸಾವು ನೋವು ನಷ್ಟಗಳು ಎಲ್ಲ ಆಗ್ತಾ ಇತ್ತು. ಕೊನೆ ಹಂತಕ್ಕೆ ಬಂದಾಗ ದುರ್ಯೋಧನನು ಈಗ ಯುದ್ಧ ಭೂಮಿಗೆ ಬರ್ತಾ ಇದ್ದಾನೆ. ಯುದ್ಧ ಭೂಮಿಯಲ್ಲಿ ನೋಡ್ತಾ ಇದ್ದಾಗ ಅವನ ಹತ್ತಿರದವರು, ಅವನ ಮಗ ಎಲ್ಲರೂ ಕೂಡ ಮರಣವನ್ನಪ್ಪಿದ್ದಾರೆ. ಅದನ್ನು ನೋಡಿಕೊಂಡು ಅವನು ಗೋಳಿಡುವಂಥದ್ದು, ಅವನು ದುಃಖ ಪಡುವಂಥದ್ದು. ಆ ರಣರಂಗಕ್ಕೆ ಬಂದು, ಕುರುಕ್ಷೇತ್ರದ ರಣರಂಗದಲ್ಲಿ ಬಂದು
ಆ ಒಂದು ಎಲ್ಲ ಹೆಣಗಳನ್ನು ನೋಡಿಕೊಂಡು ಅವನು ದುಃಖ ಪಡ್ತಾನೆ, ಅಳ್ತಾನೆ. ಇಲ್ಲ, ನಾನು ಯಾರನ್ನು ಬಿಡುವುದಿಲ್ಲ ಎನ್ನುವಂಥ ಬೊಬ್ಬೆಯನ್ನು ಹಾಕ್ತಾನೆ. ಯಾರು ನನಗೆ ಅನ್ಯಾಯವನ್ನು ಮಾಡಿದರೆ, ನನ್ನ ಹತ್ತಿರದವರನ್ನೆಲ್ಲ ಕೊಂದಿರುವಂತಹ ಪಾಂಡವರನ್ನು ನಾನು ಯಾವತ್ತೂ ಬಿಡುವುದಿಲ್ಲ, ಅವರನ್ನು ಕೊಂದು ಅವರ ರಕ್ತವನ್ನು ಹೀರ್ತೇನೆ ಎನ್ನುವಂತಹ ಮಾತುಗಳನ್ನೆಲ್ಲ ಅವನು ಹೇಳುವಂಥದ್ದು ನಾವು ದುರ್ಯೋಧನನ ವಿಲಾಪದಲ್ಲಿ ಕಾಣ್ಬೋದು. ಯಾಕಂದರೆ ಅವನಷ್ಟು ನೋವು ಪಡ್ತಾ ಇರ್ತಾನೆ. ಇದಕ್ಕೆಲ್ಲ ಕಾರಣ ದುರ್ಯೋಧನೆ ಆಗಿರ್ತಾನೆ. ಕೌರವರು ಅಂದರೆ ಅಲ್ಲಿ ಅವರು ಒಪ್ತಿದ್ರೆ ಅಥವಾ ರಾಜ್ಯವನ್ನು ಕೊಡ್ತಾ ಇದ್ದರೆ, ಗ್ರಾಮವನ್ನಾದರೂ ಕೂಡ ಕೊಡ್ತಾ ಇದ್ದರೆ ಕುರುಕ್ಷೇತ್ರ ಯುದ್ಧವೇ ನಡೀತಾ ಇರಲಿಲ್ಲ, ಈ ದುಃಖ ಪಡುವಂತಹ ಪ್ರಸಂಗವೇ ಬರ್ತಾ ಇರಲಿಲ್ವಾ ಏನು. ಆದರೆ ಆ ಒಂದು ದಿವಸ, ಆ ಒಂದು ಕುರುಕ್ಷೇತ್ರ ರಣರಂಗದಲ್ಲಿ ಆಗಿರುವಂತಹ ವಿಚಾರಗಳನ್ನು ನಾವು ಒಂದು ರೀತಿಯ ಆಲೋಚನೆಯನ್ನು ಮಾಡಿದರೆ, ಇಮ್ಯಾಜಿನೇಷನ್, ನಮ್ಮದೇ ಒಂದು ಕಲ್ಪನೆಯನ್ನು ಮಾಡಿಕೊಂಡ್ರೆ ಎಷ್ಟೊಂದು ದುಃಖ ಆಗ್ಬೋದಲ್ವ. ಎಲ್ಲ ಹತ್ತಿರದವರು ಸತ್ತಿದ್ದಾರೆ, ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಸಂದರ್ಭದಲ್ಲಿ ಆ ಒಂದು ಯುದ್ಧ ಭೂಮಿಯಲ್ಲಿ, ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ದುರ್ಯೋಧನನಿದ್ದಾನೆ, ಅವನು ದುಃಖ ಪಡುವಂಥದ್ದು, ಏನೆಲ್ಲ ವಿಚಾರಗಳಾಗ್ತಾ ಇರುವಂಥದ್ದು ಒಂದು ಕಲ್ಪನೆ ಮಾಡಿಕೊಳ್ಳಿ ಸ್ನೇಹಿತರೆ. ಆವಾಗ ಆ ಕತೆ ನೆನಪಲ್ಲಿರ್ತದೆ ನಿಮಗೆ. ದುರ್ಯೋಧನನ ವಿಲಾಪ ಎನ್ನುವಂಥ ಕವಿತೆಯನ್ನು ಬರೆದವರು ರನ್ನ. ದುರ್ಯೋಧನ ವಿಲಾಪ ಸಾಹಸ ಭೀಮ ವಿಜಯನಿಂದ ಆರಿಸಿಕೊಳ್ಳಲಾಗಿರುವಂಥದ್ದು ದುರ್ಯೋಧನನ ವಿಲಾಪ. ಇಲ್ಲಿ ಸಂಪೂರ್ಣವಾಗಿ ಪದ್ಯವನ್ನು ಕೊಟ್ಟಿದ್ದಾರೆ. ಕವಿತೆ ತುಂಬ ದೊಡ್ಡದಾದ ಕಾವ್ಯ ಸ್ನೇಹಿತರೆ. ಅದು ಹಳೆಗನ್ನಡದ ಕಾವ್ಯದಲ್ಲಿರೋದ್ರಿಂದ ಕೆಲವೊಂದು ಅದು ಏನು ಕೂಡ ಅರ್ಥವೇ ಆಗೋದಿಲ್ಲ. ಆದರೆ ನಾವು ಸಾರಾಂಶವನ್ನು ಸರಿಯಾಗಿ ಕಲಿಯುವ, ಅದು ನಿಮಗೆ ಅರ್ಥ ಆಗಬೇಕು ಅಂತಾದರೆ ಸಮಯವಿದ್ದರೆ ಈ ಗದ್ಯ ಅನುವಾದವನ್ನು ಸರಿಯಾಗಿ ಓದ್ಕೊಳ್ತಾ ಹೋಗಿ. ಕಥೆಯನ್ನು ಅದನ್ನು ಸಂಪೂರ್ಣ ಓದಿದಾಗ ಈ ಒಂದು ಕಾವ್ಯ ನಮಗೆ ಏನೆಲ್ಲ ವಿಚಾರ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತದೆ. ಇನ್ನು ಸಂದರ್ಭವನ್ನು ನಾನು ಆಗಲೇ ಹೇಳುವಂತೆ ಅವರು ಕೊಟ್ಟಿರುವಂತಹ ಪ್ರಶ್ನೆಗಳನ್ನು 2-3 ಬಾರಿ ನೋಡಿಕೊಳ್ಳಿ. ಆವಾಗ ಅವರು ಅದೇ ಪ್ರಶ್ನೆಯನ್ನು ಕೊಡುವಂಥದ್ದು. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸಂದರ್ಭ ಸ್ವಾರಸ್ಯ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಒಟ್ಟು 5 ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಇದರಿಂದಲೇ ಅವರು ಆಯ್ಕೆ ಮಾಡಿ ಕೊಡುವಂಥದ್ದು, ಬೇರೆ ಕಡೆಯಿಂದ ಹುಡುಕಿ ಕೊಡುವಂಥದ್ದಲ್ಲ. ಇಲ್ಲಿಂದಲೇ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಕೊಡುವಂಥದ್ದು. ಆದ್ದರಿಂದ ಈ ಪ್ರಶ್ನೆಗಳನ್ನು 2-3 ಬಾರಿ ಓದ್ಕೊಳ್ಳಿ. ಅದು ದುರ್ಯೋಧನನ ವಿಲಾಪ ಎನ್ನುವಂತಹ ಕಾವ್ಯನಿಂದ ಆರಿಸಿಕೊಳ್ಳಲಾಗಿದೆ. ರನ್ನ ಬರೆದಿರುವಂಥದ್ದು, ಸಾಹಸ ಭೀಮ ವಿಜಯದಿಂದ ಆಯ್ಕೆ ಮಾಡಿಕೊಂಡಿರುವಂಥದ್ದು ಅಂತ ನಾವು ಬರೀಲಿಕ್ಕೆ ಆಗ್ತದೆ. ಈಗ ದುರ್ಯೋಧನನ ವಿಲಾಪದಲ್ಲಿ ಏನೆಲ್ಲ ಆಯಿತು ನೋಡುವ. ರಣರಂಗದಲ್ಲಿ ಅವನು ಯಾವ ರೀತಿ ದುಃಖ ಪಡ್ತಾನೆ ಅಂತ ಹೇಳಿ, ಯಾರ ಒಂದು ಶವಗಳೆಲ್ಲ ಅವನಿಗೆ ಸಿಗ್ತದೆ ಅನ್ನುವಂಥದ್ದನ್ನು ನಾನು ಹೇಳ್ತಾ ಹೋಗ್ತೇನೆ. ಇಲ್ಲಿ ನಾನು ಅಂಡರ್ಲೈನ್ ಮಾಡ್ಕೊಂಡಿದ್ದೇನೆ ನೋಡಿ, ಗುರುತು ಹಾಕ್ಕೊಂಡಿರುವಂತಹ ಶವಗಳು ಅವನಿಗೆ ಸಿಗುವಂಥದ್ದು: ದ್ರೋಣರ ಶವ, ಅಭಿಮನ್ಯುವಿನ ಶವ, ಮಗ ಲಕ್ಷ್ಮಣನ ಶವ, ದುಶ್ಯಾಸನನ ಶವ, ಪ್ರಿಯ ಮಿತ್ರ ಕರ್ಣನ ಶವ. 1, 2, 3, 4, 5 ಜನರ ಶವಗಳು ಅವನಿಗೆ ರಣರಂಗದಲ್ಲಿ ಸಿಗ್ತಾ ಹೋಗುವಂಥದ್ದು ನಾನು ಹೇಳ್ತಾ ಹೋಗ್ತೇನೆ. ಸರಿಯಾಗಿ ಕೇಳ್ಕೊಳ್ಳಿ. ಇವಿಷ್ಟು ಸಾರಾಂಶವನ್ನು ಸರಿಯಾಗಿ ಕೇಳಿಕೊಂಡು ಅವರು ಯಾವುದೇ ರೀತಿಯ ಪ್ರಶ್ನೆಯನ್ನು ಕೇಳಿದರೂ ಕೂಡ ಬರಿತಾ ಹೋಗಬೇಕು. ದುರ್ಯೋಧನನ ಸಂಜಯನೊಡನೆ ರಣರಂಗದಲ್ಲಿ ಬರ್ತಾ ಇರ್ತಾನೆ. ಆಗ ಅವನಿಗೆ ಆರಂಭದಲ್ಲಿ ದ್ರೋಣರನ್ನು ಕಾಣುತ್ತದೆ. ದ್ರೋಣರ ಶವವನ್ನು ಕಂಡು ಅವನ ಸ್ಥಿತಿ ಮರುಗಿ ದ್ರೋಣರ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾನೆ ದುರ್ಯೋಧನ. ಅಲ್ಲಿಂದ ಮುಂದೆ ಇದ್ದ ಅಭಿಮನ್ಯುವಿನ ಶವವನ್ನು ನೋಡಿ ಆತನ ಪರಾಕ್ರಮವನ್ನು ಪ್ರಶಂಸಿಸಿ ಅವನಂತಹ ವೀರ ಮರಣ ನನಗೂ ಕೂಡ ಸಿಕ್ಕಲಿ ಎನ್ನುವಂಥ ವಿಚಾರವನ್ನು ಪ್ರಾರ್ಥಿಸ್ತಾನೆ. ಚಕ್ರವ್ಯೂಹವನ್ನು ಹೊಕ್ಕು ಹೋರಾಡಿದ ಆ ಸಿಂಹ ಸಾಹಸವನ್ನು ಮೆಚ್ಚಿ ಕೈ ಮುಗಿದು ಮುಂದೆ ನಡೆದುಕೊಂಡು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಸತ್ತು ಬಿದ್ದಿದ್ದ ತನ್ನ ಮಗ ಲಕ್ಷ್ಮಣನನ್ನು ನೋಡಿ ತುಂಬನೇ ದುಃಖ ಪಡ್ತಾನೆ, ತುಂಬನೇ ಬೇಜಾರು ಪಡ್ತಾನೆ. ನನಗಿಂತ ಮೊದಲೇ ಮಗ ನೀನೇಕೆ ಹೋದೆ ಎನ್ನುವಂತಹ ರೀತಿಯಲ್ಲಿ ಕಂಬನಿಗೆರಿತಾನೆ. ಮುಂದೆ ಹೋದಂತೆ ದುಶ್ಯಾಸನನ ಕಳೇಬರವನ್ನು ಕಂಡು ದುರ್ಯೋಧನನು ತುಂಬನೇ ದುಃಖ ಪಡ್ತಾನೆ. ಆತನನ್ನು ಕೊಂದು ಬದುಕಿರುವ ಭೀಮನನ್ನು ಕೊಲ್ಲದೆ ನಾನು ಬಿಡುವುದಿಲ್ಲ. ನಿನ್ನ ನೆತ್ತರನ್ನು ಹೀರಿದ ಭೀಮನ ರಕ್ತವನ್ನು ಕುಡಿಯದಿದ್ದರೆ ನಾನು ದುರ್ಯೋಧನನೇ ಅಲ್ಲ ಎಂದು ಶಪಥವನ್ನು ಕೂಡ ಮಾಡ್ತಾನೆ. ಹೀಗೆ ಹೇಳ್ತಾ ಇರುವಂತಹ ಸಂದರ್ಭ ನಂತರ ರಣರಂಗದಲ್ಲಿ ಮುಂದೆ ಹೋಗ್ತಾ ಇದ್ದಾಗ ದುರ್ಯೋಧನನ ಕಣ್ಣಿಗೆ ಪ್ರಿಯ ಮಿತ್ರನಾದಂತಹ ಕರ್ಣನ ಶವ ಸಿಗ್ತದೆ.
ಅಲ್ಲಿ ಅವನನ್ನು ಕುರಿತು ಅನೇಕ ವಿಧವಾಗಿ ಕೌರವನು ಹಂಬಲಿಸ್ತಾರೆ. ನೀನೇಕೆ ಕೋಪಿಸಿಕೊಂಡಿರುವೆ ಗೆಳೆಯ, ನನ್ನೊಡನೇಕೆ ಮಾತನಾಡುತ್ತಿಲ್ಲ, ನನ್ನನ್ನು ಸಂತೈಸುವುದಿಲ್ಲವೇ ಎಂದು ಕರ್ಣನನ್ನು ಕೇಳ್ತಾನೆ. ಈಗ ಕರ್ಣ ಅಲ್ಲಿ ಮರಣ ಹೊಂದಿದ್ದಾನೆ. ಕರ್ಣನ ಶವದ ಜೊತೆಗೆ ಅವನು ಮಾತಾಡ್ತಾ ಇರುವಂಥದ್ದು, ಎಲ್ಲ ತ್ಯಾಗಗಳನ್ನು ನೀನು ಮಾಡಿದೀಯ ಕರ್ಣ, ನನ್ನ ಹೃದಯದಲ್ಲಿ ನೀನಿರುವೆ ಎಂದ ಮೇಲೆ ಈ ಒಂದು ವಿಯೋಗ, ಈ ಒಂದು ಬಿಟ್ಟು ಹೋಗಿರುವೆ ಅಂತ ಹೇಳಲಿಕ್ಕೆ ನಂಬಲಿಕ್ಕೆ ಸಾಧ್ಯವಾಗ್ತಾನೇ ಇಲ್ಲ. ನಿನ್ನನ್ನು ದುಶ್ಯಾಸನನನ್ನು ಕೊಂದಂತಹ ಪಾಂಡವರು ಇನ್ನು ಯಾವತ್ತೂ ಉಳಿಯಲಾರರು. ನಿಮ್ಮಿಬ್ಬರ ಕಳೇಬರವನ್ನು ಕಂಡು ನನ್ನ ಪ್ರಾಣ ಉಳಿದಿದೆಯಲ್ಲ ಅಂತ ಹೇಳಿ ವಿಧ ವಿಧವಾಗಿ ಬೇರೆ ಬೇರೆ ರೀತಿಯಲ್ಲಿ ಗೋಳಾಡ್ತಾನೆ. ಯಾರು? ದುರ್ಯೋಧನ. ಅನಂತರ ಇವರನ್ನೆಲ್ಲರನ್ನು ಕೊಂದವರ ಮೇಲೆ ಕೋಪ ಉಕ್ಕಿ ಅವರನ್ನು ಯುದ್ಧದಲ್ಲಿ ಕೊಲ್ಲಲು ನಿರ್ಧರಿಸಿ ಕೌರವ ಮುಂದೆ ಭೀಷ್ಮರನ್ನು ಭೇಟಿಯಾಗಲಿಕ್ಕೆ ಹೋಗ್ತಾ ಇರುವಂಥದ್ದು. ಈಗ ರಣರಂಗದಲ್ಲಿ ಇದೆಲ್ಲ ಕೂಡ ನಡೆಯುವಂಥದ್ದು ರಣರಂಗದಲ್ಲಿ ಎಲ್ಲ ಬಿದ್ದಂತಹ ಶವಗಳ ಜೊತೆಗೆ ಮಾತನಾಡ್ತಾ ದುರ್ಯೋಧನ ಹೋಗ್ತಾ ಇದ್ದಾನೆ. ಕೊನೆಯದಾಗಿ ಅವನು ಹೇಳ್ತಾನೆ, ಇನ್ನು ಇದರ ಬಗ್ಗೆ ನಾನು ಸರಿಯಾಗಿ ನಿರ್ಧಾರವನ್ನು ತಗೊಳ್ಬೇಕು ಅಂತ ಹೇಳಿ ಭೀಷ್ಮರನ್ನು ಭೇಟಿಯಾಗಲಿಕ್ಕೆ ಹೋಗುವಂಥದ್ದು ಕಾಣ್ಬೋದು. ಇಲ್ಲಿ ಈ ಒಂದು ಪದಕ್ಕೆ ಅರ್ಥವನ್ನೆಲ್ಲ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಪದೇ ಪದೇ ಬಂದಿರುವಂಥ ಅರ್ಥ ಅಡಗು ಅಂದರೆ ಮಾಂಸ, ಕುಕ್ಷಿ ಅಂದರೆ ಹೊಟ್ಟೆ, ಕೂರ್ಮೆ ಅಂದರೆ ಪ್ರೀತಿ, ಸೂಲ್ ಅಂದರೆ ಸರದಿ, ಇಬಶೈಲ ಆನೆಗಳೆಂಬ ಬೆಟ್ಟ, ವಿಲುಳಿತ ಹಿಡಿದೆಳೆದ, ಇಂಗಳ ಕಣ್ಣು ಉರಿಗಣ್ಣು, ಅಲಂಪು ಪ್ರೀತಿ, ಲೋಹಿತಾವಾರ್ಧಿ ರಕ್ತದ ಸಮುದ್ರ, ಮನ್ಯು ವ್ಯಥ್ಯೆ, ಜಲಾಂಜಲಿ ತರ್ಪಣ, ಗಳಿತ ಜಾರು, ಪ್ರಹರಣ ಹೊಡೆತ, ಗಜಗಟೆ ಆನೆಗಳ ಹಿಂಡು, ಬರ್ಧನ್ ಬಾಳಿದವನು, ಅಡಗು ಮಾಂಸ, ಕರ್ದುಂಕು ಕೊಕ್ಕಿನಿಂದ ಕುಕ್ಕು, ಪಿಣಿಲ್ ಸುರುಳಿ, ಸೌಧಮಿಕೆ ಸೋದರ ವಾತ್ಸಲ್ಯ, ಕುಕ್ಷಿ ಹೊಟ್ಟೆ, ನಕ್ತಾಂಚರಿ ರಾಕ್ಷಸಿ, ಕೂರ್ಮೆ ಪ್ರೀತಿ, ಸರದಿ, ಈಂಟು ಕುಡಿ, ತಳರ್ದು ಹೊರಟು, ಸಮಂತು ಚೆನ್ನಾಗಿ. ಈ ಪದಗಳ ಅರ್ಥಗಳನ್ನು 2-3 ಬಾರಿ ತಿಳ್ಕೊಳ್ಳಿ ಸ್ನೇಹಿತರೆ. ಅಂಡರ್ಲೈನನ್ನು ಮಾಡಿಕೊಂಡಿರುವಂತಹ ಅರ್ಥಗಳನ್ನು 1-2-3 ಬಾಯ್ಪಾಠ ಆದರೂ ಕೂಡ ಮಾಡ್ಕೊಳ್ಳಿ. ಅವುಗಳೆಲ್ಲ ಕೂಡ ಪದೇ ಪದೇ ಕೇಳಿರುವಂತಹ ಪ್ರಶ್ನೆ. ಒಮ್ಮೆ ಅರ್ಥವನ್ನೆಲ್ಲ 2-3 ಬಾರಿ ಹೇಳ್ಕೊಳ್ಳಿ ಸ್ನೇಹಿತರೆ. ಅದಾದ ನಂತರ ಮುಖ್ಯವಾದ ಅರ್ಥವನ್ನು ಓದ್ಕೊಳ್ಬೇಕು. ಇನ್ನು ದುರ್ಯೋಧನನ ವಿಲಾಪ ಅಂತ ಕೇಳಿದಾಗ ಎಲ್ಲ ಪ್ರಶ್ನೆಗೂ ಕೂಡ ಅವರು ದುರ್ಯೋಧನ ವಿಲಾಪ ಬಂದಿರುವಂತಹ ಪ್ರಶ್ನೆಯನ್ನು ಇದರಲ್ಲಿ ನೀವು ಪ್ರಶ್ನೆಗಳನ್ನೆಲ್ಲ ನೋಡ್ಬೋದು. ಸಂದರ್ಭ ಸ್ವಾರಸ್ಯ ಹಾಗೆ ಕೂಡ ಇದನ್ನು ಕೂಡ 2-3 ಬಾರಿ ಓದ್ಕೊಳ್ಳಿ. ದುರ್ಯೋಧನನ ವಿಲಾಪ. ಇವಾಗ ನಾವು ಇವತ್ತಿಗೆ ಇಷ್ಟು ಸಾಕು ಅಧ್ಯಯನ. ಇದೆರಡನ್ನು ಸರಿಯಾಗಿ ಕಥೆಯನ್ನು ಬರ್ಕೊಳ್ಳಿ. ಒಮ್ಮೆ ಸರಿಯಾಗಿ ಕಥೆಯನ್ನು ಕೇಳಿಕೊಳ್ಳಿ. ನಾನು ಹೇಳಿರುವಂತಹ ಕಥೆಯನ್ನು ಕೇಳಿಕೊಂಡು ನಿಮ್ಮದೇ ಒಂದು ಸ್ವಂತ ವಾಕ್ಯದಲ್ಲಿ ಒಂದು ಕಥೆಯನ್ನು ಸಣ್ಣದಾಗಿ ಬರ್ಕೊಳ್ಳಿ ಸ್ನೇಹಿತರೆ. ನಂತರ ಪರೀಕ್ಷೆಗೆ ಬರೀಬೇಕಾದ್ರೆ ಸ್ವಲ್ಪ ಉದ್ದವಾಗಿ ವಿವರಣೆಯನ್ನು ಕೊಟ್ಟು ನೀವು ಬರಿಬೋದು. ಇವಾಗ ನಾವು 2 ವಿಚಾರವಾಗಿ 2 ಕವಿತೆಯನ್ನು ಕಲ್ತಿದ್ದೇವೆ. ಅದು ಘಟಕ 1ರಲ್ಲಿ ಕೃಷ್ಣ ಸಂಧಾನ ಕವಿತೆಯನ್ನು ಪಂಪ ಬರೆದಿರುವಂಥದ್ದು, ದುರ್ಯೋಧನನ ವಿಲಾಪವನ್ನು ರನ್ನ. ಇದೆರಡು ಕವಿತೆಯನ್ನು ಈಗ ನಾವು ಕಲ್ತಿದ್ದೇವೆ. 2 ಕವಿತೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕವಿತೆ. ಯಾವುದೇ ಪ್ರಶ್ನೆಗಳು ಕೃಷ್ಣ ಸಂಧಾನದಿಂದ ಬರಲಿ ಅಥವಾ ದುರ್ಯೋಧನ ವಿಲಾಪದಲ್ಲಿ ಬಂದಾಗ ನೀವು ಆ ಸಂಪೂರ್ಣ ಸಾರಾಂಶವನ್ನು ಬರೆದರಾಯಿತು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ನಾನು ಘಟಕ 2ರಲ್ಲಿ ಬರುವಂತಹ ಅಮೃತಮತಿ ಪ್ರಸಂಗ ಮತ್ತು ಬಸವಣ್ಣನವರ ಬಗ್ಗೆ, ಅಕ್ಕ ಮಹಾದೇವಿಯವರ ಜೀವನದ ಬಗ್ಗೆ ತಿಳಿಸ್ಕೊಡ್ತೇನೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.